ವೇದಿಕೆ ಮೇಲೆ ಆಸೀನರಾಗಿರುವ ಈ ನಾಡಿನ ತತ್ವನಿಷ್ಠ ಪರಮಪೂಜ್ಯರಾದ ಗುರುಮಹಾಂತ ಸ್ವಾಮಿಗಳವರ ಪಾದಾರವಿಂದಗಳಲ್ಲಿ ಪುಡಮಟ್ಟು ಅಧ್ಯಕ್ಷತೆ ವಹಿಸಿರುವ ಚೇರ್ಮನ್ ಅಕ್ಕಿಯವರೇ, ನೂತನ ಪ್ರಾಚಾರ್ಯರಾದ ಪ್ರೊಫೆಸರ್ ಎಸ್ ಬಿ ಬಿರಾದಾರ್ ಅವರೇ, ವಿದ್ಯಾರ್ಥಿ ಸಂಘದ ಕಾರ್ಯಾಧ್ಯಕ್ಷರಾಗಿರುವ ಕೆಂಚಾಯಿಗಳವರೇ, ಸಂಯೋಜಕರಾಗಿರುವ IQAS ಸಂಯೋಜಕರಾಗಿರುವ ಡಾಕ್ಟರ್ ರಮೇಶ್ ಮಾಳ್ಗೆ ಅವರೇ, ನಿಮ್ಮನ್ನೆಲ್ಲ ಪ್ರತಿನಿಧಿಸುತ್ತಿರುವ ಕಾಲೇಜು ವಿದ್ಯಾರ್ಥಿ ಒಕ್ಕೂಟದ ಕುಮಾರಿ ಚೈತ್ರಾ ರಂಗನಗೌಡರವರೇ, ಪ್ರಾಧ್ಯಾಪಕ ಸ್ನೇಹಿತರೆ, ಸಹೋದ್ಯೋಗಿ ಬಂಧುಗಳೇ, ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ವ್ಯಕ್ತಿಗಳು ಆಗಿರುವ ನೆಚ್ಚಿನ ವಿದ್ಯಾರ್ಥಿಗಳೇ, ತಮಗೆಲ್ಲ ಅನಂತ ಶರಣಾರ್ಥಿಗಳು. ಕಾಲೇಜು ಒಕ್ಕೂಟದ ಉದ್ಘಾಟನೆ, ಅತಿಥಿಗಳಾಗಿ ಭಾಷಣ ಮಾಡೋದು, ಒಬ್ಬ ಲೆಕ್ಚರರ್ ಆಗಿ ಪ್ರಾಚಾರ್ಯನಾಗಿ ಎಷ್ಟು ಕಷ್ಟದ ಕೆಲಸ ಅಂತ ನನಗೆ ಗೊತ್ತಿದೆ. ಇದು ಹೇಗಂತಂದ್ರೆ ಅದೊಂಥರ ಬಿಸಿ ತುಪ್ಪ. ಯಾರಿಗೆ? ಆರ್ಗನೈಸ್ ಮಾಡೋರಿಗೆ. ನಿಮ್ಮನ್ನೆಲ್ಲ ಎಷ್ಟು ಮಾನಸಿಕವಾಗಿ ತಯಾರಿ ಮಾಡಿರ್ತಾರೆ. ಗೆಸ್ಟ್ಗಳು ಬಂದಿರ್ತಾರೆ, ಸುಮ್ಮನೆ ಕೂತ್ಕೋಬೇಕು, ಶಿಸ್ತಿನಿಂದ ಇರಬೇಕು, ಗಲಾಟೆ ಮಾಡಬಾರ್ದು, ಇಂಥದ್ದೇ ಹೇಳಿರ್ತಾರೆ ಹೊರತಾಗಿ ಬರೋರು ಭಾಳ ಚೆನ್ನಾಗಿದ್ದಾರೆ, ಅವ್ರ ಮಾತುಗಳನ್ನು ಆರಾಮಾಗಿ ಕೇಳ್ರಿ ಅಂತ ಹೇಳಿರಂಗಿಲ್ಲ. ಈ ಸ್ಥಿತಿ ಯಾಕೆ ತಲುಪಿರ್ತೀವಿ ನಾವು ಅಂತಂದರೆ, ಇವತ್ತು ಪರಿಸ್ಥಿತಿ ಹಂಗಾಗಿದೆ. ಇಟ್ ಈಸ್ ಟುಡೇಸ್ ಸಿಚುವೇಶನ್. ಇದೇ ನಾವು 80ರ ದಶಕದಲ್ಲಿ ಕರ್ನಾಟಕ ಕಾಲೇಜ್ನಲ್ಲಿ ಯಾರು ಗೆಸ್ಟ್ ಬರ್ತಾರೆ ಅಂತ ಗೊತ್ತಾಗಿದ್ದರೆ ತಕ್ಷಣ ನಾವು ಹೋಗಿ ಆ ಕರ್ನಾಟಕ ಕಾಲೇಜಿನ ದೊಡ್ಡ ಹಾಲ್ ಇತ್ತು, ಅಲ್ಲೆಲ್ಲ ಸೇರ್ಕೊಂಡು ಬಿಡ್ತಿದ್ವಿ. ನಮಗೆಲ್ಲ ಮುಂದ್ಗಡೆ ಕೂತ್ಕೋಬೇಕು, ಗೆಸ್ಟ್ಗಳನ್ನು ಹತ್ತಿರದಿಂದ ನೋಡಬೇಕು, ಸಾಧ್ಯ ಆದರೆ ಅವ್ರ ಕಡೆ ಆಟೋಗ್ರಾಫ್ ತೊಗೋಬೇಕು ಅನ್ನುವಂಥ ಕುತೂಹಲ ಇರ್ತಿತ್ತು. ನಮ್ಗೆ ಯಾರೂ ಈ ಥರ ಬಂದು ಇನ್ಸ್ಟ್ರಕ್ಷನನ್ನು ಕೊಡ್ತಿರ್ಲಿಲ್ಲ, ಗೆಸ್ಟ್ ಮುಂದೆ ನಮ್ಮ ಮರ್ಯಾದೆ ತೆಗಿಬೇಡ್ರಿ ಅಂತ. ಆದರೆ ಇವತ್ತು ಸಿನಾರಿಯೋ ಚೇಂಜ್ ಆಗಿದೆ ಅಷ್ಟೇ. ನಾನೇನು ಇದೊಂದು ಪರಿಸ್ಥಿತಿ ನಿಮ್ಮ ಕಾಲೇಜಿನಲ್ಲಿ ಅಷ್ಟೇ ಇದೆ ಅಂತಲ್ಲ, ಇದು ಎಲ್ಲ ಕಾಲೇಜುಗಳಲ್ಲೂ ಇದೆ. ಕಾರಣ ಏನಂದರೆ ಆ್ಯಟಿಟ್ಯೂಡ್ ಆ್ಯಂಡ್ ಟೆಂಡೆನ್ಸಿ ಹ್ಯಾಸ್ ಚೇಂಜ್ಡ್, ಸಿನಾರಿಯೋ ಹ್ಯಾಸ್ ಚೇಂಜ್ಡ್. ಅದಕ್ಕೆ ಅಲ್ಲಂ ಪ್ರಭುಗೆ 12ನೇ ಶತಮಾನದಲ್ಲಿ 21ನೇ ಶತಮಾನದ ಡೌಟ್ ಬಂದುಬಿಟ್ಟಿದೆ. ಕಲಿಯುಗದಲ್ಲಿ ಗುರುವು ಶಿಷ್ಯಂಗೆ ನಮಿಸಿ ಬುದ್ಧಿಯ ಕಲಿಸಿದಡೆ ಆಗಲಿ ಪ್ರಸಾದ ಎಂದೆನಯ್ಯ ಅನ್ನುವಂಥ ಕಾಲ ಬರ್ತೈತೆ ಅನ್ನೋದು 900 ವರ್ಷಗಳ ಹಿಂದೆ ಅಲ್ಲಂ ಪ್ರಭುಗೆ ಗೊತ್ತಿದೆ ನೋಡ್ರಿ. ಎಂಥ ದೊಡ್ಡ ಇಂಟೆಲಿಜೆಂಟ್ ಸೈಕಾಲಜಿಸ್ಟ್ ಇರಬೇಡ, ಪರಿಸ್ಥಿತಿ ಹೆಂಗೆ ಬರ್ತದೆ ಅಂತ. ಆದರೆ ನಮಗೆಲ್ಲ ಬಡದು ಬುದ್ಧಿ ಕಲಿಸ್ತಿದ್ರು. ನಾವೇನಾರ ಇನ್ ರಿಟರ್ನ್ ಮನೆಗೆ ಹೋಗಿ ನಮ್ಮ ಟೀಚರ್ ನಮಗೆ ಬಡಿದ್ರು ಅಂತ ಕಂಪ್ಲೇಂಟ್ ಮಾಡಿದ್ರೆ ಇನ್ನೂ 4 ಒದಿಬೇಕಿತ್ತು ಅಂತಿದ್ರು. ಬಟ್ ಇವತ್ತು ಸಿನಾರಿಯೋ ಚೇಂಜ್ ಆಗಿದೆ. ಅಕಸ್ಮಾತ್ ನಾವು ನಿಮಗೆ ಪನಿಷ್ಮೆಂಟ್ ಕೊಟ್ಟರೆ ನಾವು ಪನಿಷ್ಮೆಂಟ್ ಕೊಡೋಂಗಿಲ್ಲ, ಇವ್ರಿಗೆ ಕೊಡೋಕೆ ನೀವ್ಯಾರು ಅಂತ ಕೇಳ್ತಾರೆ. ಯಾವಾಗ ಒಬ್ಬ ಶಿಕ್ಷಕನಿಗೆ ನನ್ನ ಮಗುವಿಗೆ ಪನಿಷ್ಮೆಂಟ್ ಕೊಡೋಕೆ ನೀವ್ಯಾರು ಅಂತ ಕೇಳಿದ ಮೇಲೆ ವಿ ಲೂಸ್ ನ್ಯಾಚುರಲಿ ರೈಟ್ ಆನ್ ದ್ಯಾಟ್ ಸ್ಟೂಡೆಂಟ್. ವಿ ಹ್ಯಾವ್ ನೋ ರೈಟ್ ಆನ್ ದ್ಯಾಟ್ ಸ್ಟೂಡೆಂಟ್. ದೇರ್ ಈಸ್ ನೋ ಅಟ್ಯಾಚ್ಮೆಂಟ್ ಬಿಟ್ವೀನ್ ಟೀಚರ್ ಆ್ಯಂಡ್ ಸ್ಟೂಡೆಂಟ್. ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಮಧ್ಯೆ ಒಂದು ಅಟ್ಯಾಚ್ಮೆಂಟ್ ಇರುತ್ತಲ್ಲ, ಆ ಭಾವನಾತ್ಮಕ ಸಂಬಂಧವನ್ನು ನಾವು ಕಟ್ ಮಾಡಿಬಿಡ್ತೀವಿ. ಆದರೆ ಈ ದೇಶದ ಪರಂಪರೆಯಲ್ಲಿ ಟೀಚರ್ ಸ್ಟೂಡೆಂಟ್ ರಿಲೇಷನ್ಶಿಪ್ ಇದೆಯಲ್ಲ, ಗುರು ಶಿಷ್ಯರ ಬಾಂಧವ್ಯ ಇವತ್ತಿಗೂ ಉಳಿದಿರೋದು ಕೇವಲ ಸಂಗೀತ ಕ್ಷೇತ್ರದಲ್ಲಿ ಮಾತ್ರ. ಅವ್ರ ಗುರುಗಳು ಮನೆಗೆ ಹೋಗಿ ಅವ್ರು ಕಸ ಹೊಡಿ ಅಂದ್ರೆ ಕಸ ಹೊಡಿತಾರೆ, ನೀರು ತುಂಬಂದ್ರೆ ನೀರು ತುಂಬ್ತಾರೆ, ಒಂದೇ ರಾಗ ಕಲಿಸೋಕ್ಕೆ ತಿಂಗಳುಗಟ್ಟಲೆ ಟೈಮ್ ತೊಗೊಂಡ್ರು ಸಮಾಧಾನದಿಂದ ಕಲಿತಾರೆ. ಆ ಪರಂಪರೆ ಇವತ್ತು ಕೇವಲ ಸಂಗೀತ ಕ್ಷೇತ್ರದಲ್ಲಿ ಉಳಿಲಿಕ್ಕೆ ಕಾರಣ ಏನಂದ್ರೆ ಅಷ್ಟೊಂದು ಆಳವಾಗಿ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನೀವು 10 ಮಾರ್ಕ್ಸ್ ತೊಗೊಳ್ರಿ, 50 ತೊಗೊಳ್ರಿ, ಅದಕ್ಕೆ ರ್ಯಾಂಕಿಂಗ್ ಅಂತಿದೆ. ಆದರೆ ಸಂಗೀತ ಕ್ಷೇತ್ರದಲ್ಲಿ 100ಕ್ಕೆ 100 ತೊಗೋಬೇಕು. ದೇರ್ ಇಸ್ ನೋ 80-90% ಇನ್ ದ ವರ್ಲ್ಡ್ ಆಫ್ ಮ್ಯೂಸಿಕ್. ಇಡೀ ನಮ್ಮ ಬದುಕು, ಇಡೀ ನಮ್ಮ ಕಲಿಕೆ, ಇಡೀ ನಮ್ಮ ಗ್ರಹಿಕೆ ಶುಡ್ ಬಿ ಲೈಕ್ ಮ್ಯೂಸಿಕ್. ಇಡೀ ನಮ್ಮ ಬದುಕ ಹಂಗೆ ಸಂಗೀತದಂಗೆ ಆಗಬೇಕಾಗಿತ್ತು, ಪರ್ಫೆಕ್ಷನ್ ಇರಬೇಕಾಗಿತ್ತು. ಆ ಪರ್ಫೆಕ್ಷನ್ನಿನ ಶೂನ್ಯತೆ ಇವತ್ತು ಭಾರತ ದೇಶದ
ಹೈಯರ್ ಎಜುಕೇಷನ್ ಅಂತ ಕರಿತೇವೆ. ಆ ಹೈಯರ್ ಎಜುಕೇಷನನ್ನು ಬಾಧಿಸ್ತಾ ಇದೆ. ಇದು ನನಗೆ ನೇರವಾಗಿ ಸಂಬಂಧ ಬಂದದ್ದು ಹೇಗೆ ಅಂತಂದರೆ 2023ರಲ್ಲಿ ನಾನು ಕಲ್ಯಾಣ ಕರ್ನಾಟಕದ ಸುಮಾರು 50ರಿಂದ 60 ಕಾಲೇಜುಗಳಿಗೆ ಬಸವರಾಜ್ ಪಾಟೀಲ್ ಸೇಡಮ್ ಅವರು ಲೈಫ್ ಸ್ಕಿಲ್ ಟ್ರೈನಿಂಗ್ನಲ್ಲಿ ಯುವ ಕಲ್ಯಾಣ ಯಾತ್ರೆ ಅಂತ ಮಾಡಿಸಿ ಒಂದು 50 ಕಾಲೇಜುಗಳಿಗೆ, ಒಂದು 150-60 ಕಾಲೇಜುಗಳಿಗೆ ನಾನು ಭೇಟಿ ಕೊಟ್ಟೆ. ಪರ್ಟಿಕ್ಯುಲರ್ಲಿ ಡಿಗ್ರಿ ಕಾಲೇಜಸ್ ಆ್ಯಂಡ್ ಪೋಸ್ಟ್ ಗ್ರ್ಯಾಜುಯೇಷನ್ ಸೆಂಟರ್ಸ್. ಈ ಕಲಿಯುವ ಗುಣ ಇದೆಯಲ್ಲ, ಕಾಲೇಜಿನ ಸ್ಟ್ರೆಂತ್ 1000 ಇರ್ತದೆ, 2000 ಇರ್ತದೆ. ಫಂಕ್ಷನ್ ಹಾಲಿಗೆ ಬರೋರ ಸಂಖ್ಯೆ 100 ಇರೋಂಗಿಲ್ಲ. ಅದು ಎಷ್ಟು ಪ್ರಯಾಸಪಟ್ಟು ಪ್ರಿನ್ಸಿಪಾಲ್ರು ದುಂಬಾಲು ಬಿದ್ದು ಹಿಂಗೆ ಬರ್ತಾರೆ, ಅವ್ರನ್ನೆಲ್ಲ ಬೇರೆ ಕಡೆ ಭಾಳ ದುಡ್ಡು ಕೊಟ್ಟು ಕರೆಸ್ತಾರೆ, ಭಾಳ ಪಾಪ್ಯುಲರ್ ಅದಾರ, ನಮಗೆ ಫ್ರೀಯಾಗಿ ಬರ್ರಿ ಅಂತ ಹೇಳಿದ್ರು ಕೂಡ ಎಷ್ಟೋ ಕಾಲೇಜುಗಳಲ್ಲಿ ನಾನು 40-50 ಸ್ಟೂಡೆಂಟ್ಸನ್ನು ನೋಡಿ ಅಡ್ರೆಸ್ ಮಾಡಿದ್ದು ಇದೆ. ಆವಾಗ ನಾವು ಏನು ಅನ್ಕೋಬೇಕು ಅಂತಂದ್ರೆ, ವಿ ಶುಡ್ ಬಿ ವೆರಿ ಆಪ್ಟಮಿಸ್ಟಿಕ್ ಇನ್ ದ ಲೈಫ್. 1000 ಇದ್ದಿದ್ರಾಗ 100 ಜನರ ಬಂದಾರಲ್ಲಪ್ಪ, ಇವರು ಭಾಳ ಶ್ರೇಷ್ಠ. ನಮ್ಮಲ್ಲಿ 2 ಬಿಸ್ನೆಸ್ ಮಾಡ್ತೀವಿ ನಾವು. ಉಪ್ಪಿನ ವ್ಯಾಪಾರ ಮಾಡ್ತೇವೆ, ವಜ್ರದ ವ್ಯಾಪಾರ ಮಾಡ್ತೇವೆ. ವಿ ಡೂ ಬೋತ್ ದ ಬಿಸ್ನೆಸ್, ಸಾಲ್ಟ್ ಬಿಸ್ನೆಸ್ ಆ್ಯಂಡ್ ಡೈಮಂಡ್ ಬಿಸ್ನೆಸ್. ಆದರೆ ವಜ್ರದ ವ್ಯಾಪಾರ ಅಂಗಡಿ ಮುಂದೆ ಭಾಳಷ್ಟು ಜನ ಕ್ರೌಡ್ ಇರೋಂಗಿಲ್ಲ. ಯಾಕಂದ್ರೆ ವಜ್ರ ಭಾಳ ಕಾಸ್ಟ್ಲಿ ಇರ್ತದೆ, ಅದನ್ನು ತೊಗೋಬೇಕಲ್ಲ, ಒಬ್ಬರು ಇಬ್ಬರು ತೊಗೊಳ್ತಾರೆ ಒಂದು ದಿವಸಕ್ಕೆ. ಆದ್ರೆ ಉಪ್ಪು ನಮಗೆ ದಿನ ಬೇಕು. ಉಪ್ಪಿನ ಅಂಗಡಿ ಮುಂದೆ, ಕಿರಾಣಿ ಅಂಗಡಿ ಮುಂದೆ ಭಾಳ ರಶ್ ಇರ್ತದೆ. ವಿ ಕ್ಯಾನಾಟ್ ಅಸೆಸ್ ದ ವ್ಯಾಲ್ಯೂ ಬೈ ದ ರಶ್ ವಿ ಸಿ ಎಕ್ಸ್ಟರ್ನಲಿ. ಬಾಹ್ಯವಾಗಿ ನೋಡುವ ಗದ್ದಲದ ಮೇಲೆ ನಾವು ವ್ಯಾಪಾರ ಡಿಸೈಡ್ ಮಾಡೋಕ್ಕಾಗಲ್ಲ. ಉಪ್ಪಿನ ವ್ಯಾಪಾರಿ ದಿವಸಕ್ಕೆ 100 ಚೀಲ ಉಪ್ಪು ಮಾರಿದ್ರೂ 1 ಪೀಸ್ ಡೈಮಂಡ್ ಮಾರಿದ್ದಕ್ಕೆ ಸಮ ಅವನಾಗಂಗಿಲ್ಲ. ಆದರೆ ಅವನದು ರಶ್ ಇರುತ್ತೆ, ಇಲ್ಲಿ ರಶ್ ಇರೋಂಗಿಲ್ಲ. ಹಂಗೆ ಹೈಲಿ ಆಪ್ಟಿಮಿಸ್ಟಿಕ್ಕಾಗಿ ವಿಚಾರ ಮಾಡ್ಬೇಕು ರೀ ಪ್ರೊಫೆಸರ್. ನಾವು ಒಂದು ವೇಳೆ ಹುಡುಗರು ಬರಲಿಲ್ಲ ಅಂದ್ರೆ ಇವೆಲ್ಲ ಬಂದದ್ದು ವಜ್ರಕ್ಕೆ ಸಮ, ಬರಲಾರ್ದವರೆಲ್ಲ ಉಪ್ಪಿಗೆ ಸಮ ಹರ್ಕೊಂಡು ಹೋಗ್ಯಾರ ಅಂತ ವಿ ಶುಡ್ ಬಿ ವೆರಿ ವೆರಿ ಆಪ್ಟಿಮಿಸ್ಟಿಕ್ ಇನ್ ದ ಲೈಫ್. ಮತ್ತು ಬಂದವರೆಲ್ಲ ನೀವು ಡೈಮಂಡ್ ಆಗಿದ್ದರೆ ಚಲೋ, ನೀವು ಸಾಲ್ಟ್ ಆಗಿದ್ದು ಡೈಮಂಡ್ ಹಂಗೆ ಪ್ರಿಟೆಂಡ್ ಮಾಡ್ತಿದ್ರೆ ಭಾಳ ಕಷ್ಟ. ಯು ಶುಡ್ ನಾಟ್ ಪ್ರಿಟೆಂಡ್ ಲೈಕ್ ಎ ಡೈಮಂಡ್, ಯು ಶುಡ್ ಬಿ ರಿಯಲಿ ಡೈಮಂಡ್. ಸೊ ವೆನ್ ಯು ಬಿಕಮ್ ರಿಯಲಿ ಡೈಮಂಡ್ ಇನ್ ದ ಲೈಫ್, ನಮ್ಮ ಜೀವನದಲ್ಲಿ ಯಾವಾಗ ನಿಜವಾಗ್ಲೂ ನಾವು ವಜ್ರ ಆಗ್ತೀವಿ ಅಂತಂದರೆ, ನಾವೊಂದು ಸ್ಟೋನ್ ಆಗಿರ್ತೀವಿ. ವಿ ಆರ್ ಆಲ್ ಆರ್ಡಿನರಿ ಸ್ಟೋನ್. ಬಟ್ ವೆನ್ ಇಟ್ ಈಸ್ ಕಟ್ ಪ್ರಾಪರ್ಲಿ, ಅದನ್ನು ಬಹಳ ನಯವಾಗಿ ನಾಜೂಕಾಗಿ ಕತ್ತರಿಸಿದ ವಜ್ರಕ್ಕೆ ಬೆಲೆ ಬರೋದು ಅದರ ಎಡ್ಜಸ್ ಆ್ಯಂಡ್ ಕಟಿಂಗ್ಸ್ ಮೇಲೆ. ಹಾಗೆ ಒಬ್ಬ ಮನುಷ್ಯನ ಜೀವನದಲ್ಲಿ ಎಷ್ಟು ಎಡ್ಜಸ್ ಬೀಳ್ತಾವೆ, ಎಷ್ಟು ಪೆಟ್ಟು ಬೀಳ್ತದೆ, ಎಷ್ಟು ನೋವು ಬೀಳುತ್ತೆ, ಎಷ್ಟು ಅವಮಾನ ಆಗುತ್ತಾ, ಆವಾಗ ನಾವು ಪರ್ಫೆಕ್ಟ್ ಆಕ್ಕೀವಿ. ದಟ್ ಈಸ್ ದಿ ಪರ್ಫೆಕ್ಷನ್. ಆ ನಿರಂತರ ನೋವುಗಳಾಗಬೇಕು, ಅವಮಾನ ಆಗಬೇಕು. ಆ ನಿರಂತರ ನೋವು ಅವಮಾನ ಆದಂಗೆಲ್ಲ ನಾವು ಪರ್ಫೆಕ್ಟ್ ಆಗ್ತೀವಿ. ಆದರೆ ನಮ್ಮ ಮನಸ್ಥಿತಿ ಏನಿರ್ತದೆ, ಐ ಶುಡ್ ಗೆಟ್ ಇಮಿಡಿಯೇಟ್ ರಿಸಲ್ಟ್ಸ್. ನನಗೆ ತಕ್ಷಣದ ಪ್ರತಿಕ್ರಿಯೆ ಬರಬೇಕು. ನಮ್ಮ ವಾಟ್ಸಪ್, ಸೋಷಿಯಲ್ ಮೀಡಿಯಾದ ಫೇಸ್ಬುಕ್ ಇದ್ದಂಗೆ, ನಾ ಏನಾರು ಒಂದು ಪೋಸ್ಟ್ ಮಾಡ್ತೀನಿ, ತಕ್ಷಣ ಕಮೆಂಟ್ ಬರಬೇಕು, ಪಾಸಿಟಿವ್ ಕಮೆಂಟ್ ಬರಬೇಕು, ಲೈಕ್ಸ್ ಬರಬೇಕು. ನನಗೆ ಜಾಸ್ತಿ ಲೈಕ್ಸು ಕಮೆಂಟ್ ಬರಲಿಲ್ಲ ಅಂದ್ರೆ ತಲೆ ಕೆಟ್ಟು ಹೋಗುತ್ತೆ. ನನಗೆ ಜಾಸ್ತಿ ಕಮೆಂಟ್ ಬರಲಿಲ್ಲ ಅಂದ್ರೆ ನಾನು ಸೈಕೋ ಹಾಕೀನಿ. ಸೊ ಇಮಿಡಿಯೇಟ್ ರಿಯಾಕ್ಷನ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಇನ್ ದ ಸೊಸೈಟಿ. ಅದರ ಬದುಕಂದ್ರೆ ಹಾಗಲ್ಲ. ಇಫ್ ಯು ಲುಕ್ ಎಟ್ ದಿ ಜರ್ನಿ ಆಫ್ ಎನಿ ಸಕ್ಸಸ್ಫುಲ್ ಪರ್ಸನ್, ಯಾವುದಾದ್ರೂ ಒಬ್ಬ ಯಶಸ್ವಿ ಪುರುಷನ ಜೀವನ ಚರಿತ್ರೆಯನ್ನು ನೀವು ನೋಡ್ತೀರಿ, ಅವನೆಷ್ಟು ಸಫರ್ ಆಗಿರ್ತಾನೆ, ಎಷ್ಟು ನೋವನ್ನು ಅನುಭವಿಸಿರ್ತಾನೆ, ಎಷ್ಟು ಅವಮಾನವನ್ನು ಎದುರಿಸಿರ್ತಾನೆ, ಎಷ್ಟು ಪೆಟ್ಟನ್ನು ತಿಂದಿರ್ತಾನೆ. ದಟ್ ಈಸ್ ದ ಬ್ಯೂಟಿ ಆಫ್ ಲೈಫ್. ಆದರೆ ನಮ್ಮ ಮಕ್ಕಳಿಗೆ ಏನಾಗಿದೆ, ನಮ್ಮ ತಂದೆ ಪಟ್ಟಷ್ಟು ಕಷ್ಟ ನಾನು ಪಡಂಗಿಲ್ಲ, ನಾನು ಪಟ್ಟ ಪರಿಶ್ರಮ ನನ್ನ ಮಕ್ಕಳು ಪಡಂಗಿಲ್ಲ. ಅದು ಯಾಕೆ ಬಂತು? ವೈ ವಿ ಹ್ಯಾವ್ ಕ್ರಿಯೇಟೆಡ್ ದಿಸ್ ಕಂಫರ್ಟ್ ಝೋನ್. ಈ ಕಂಫರ್ಟ್ ಝೋನ್ ಇದೆಯಲ್ಲ, ಈ ಕಂಫರ್ಟ್ ಝೋನ್ ಏನು ಮಾಡುತ್ತೆ? ನಿಮಗೆ ಕೇಳಿದ ಕೂಡಲೇ ಮೊಬೈಲ್ ಕೊಡಿಸೋದು, ಮೊಪೆಡ್ ಕೊಡಿಸೋದು, ನೀವು ಆ ಕೊಡಿಸಿದ ಮೊಬೈಲನ್ನು ಮಿಸ್ಯೂಸ್ ಮಾಡೋದು, ಹಾಗೆ ಆ ಕೊಡಿಸಿದ ಬೈಕ್ಗಳ ಮೇಲೆ ಹೆಲ್ಮೆಟ್ ಇಲ್ಲದೆ ಅಡ್ಡಾಡೋದು, ಒಬ್ಬರು ಮಕ್ಕಳು ಇರ್ತೀರಿ, ರೋಡ್ ಆಕ್ಸಿಡೆಂಟ್ ಮಾಡ್ಕೊಳ್ಳೋದು. ಈ ಥರ ಎಲ್ಲ ಅನ್ರೆಸ್ಟ್ ಆ್ಯಟಿಟ್ಯೂಡ್ ಈಸ್ ಕ್ರಿಯೇಟೆಡ್ ಇನ್ ದ ಸೊಸೈಟಿ ಬಿಕಾಸ್ ಆಫ್ ದಿಸ್ ಇನ್ಡಿಸಿಪ್ಲಿನ್. ಈಗ ಬೆಳಗ್ಗೆ ನಿಮ್ಮ ಪ್ರಾಚಾರ್ಯ ಪ್ರಮಾಣ ವಚನ ಬೋಧಿಸಿದರು. ಅಲ್ಲ, ಇದನ್ನು ಆಣಿ ಮಾಡಿಸಿ ಹೇಳುವಷ್ಟು ದೊಡ್ಡ ವಿಷಯನ ಇದು ಯೂನಿಫಾರ್ಮ್ ಹಾಕ್ಕೊಂಬರ್ಬೇಕು ಅನ್ನೋದು? ನೀವು ಕೊಳ್ಳಾಗ ಐಡೆಂಟಿ ಕಾರ್ಡ್ ಹಾಕ್ಕೊಂಬರ್ಬೇಕು ಅನ್ನೋದನ್ನು ಅಜ್ಜರ ಸಮ್ಮುಖದಲ್ಲಿ ಹೇಳಿಸ್ಬೇಕಾದಂಥ ವಿಷಯ ಆಗಿಬಿಡುತ್ತಲ್ಲ. ಇಟ್ ಈಸ್ ಆ್ಯನ್ ಅಂಡರ್ಸ್ಟ್ಯಾಂಡಿಂಗ್.
ಸ್ಕೂಲು ಕಾಲೇಜ್ ಅಂದಮೇಲೆ ಯೂನಿಫಾರ್ಮ್ ಹಾಕ್ಕೋಬೇಕು. ಮಜಾ ಹೆಂಗಂದ್ರೆ ಪ್ರೈಮರಿ ಸ್ಕೂಲ್ ತನಕ ಭಾಳ ಕರೆಕ್ಟ್ ಇರ್ತಾರೆ, ಹೈಸ್ಕೂಲ್ವರೆಗೂ ಭಾಳ ಕರೆಕ್ಟ್ ಇರ್ತಾರೆ. ಪಿ ಯು ಸಿಗೆ ಬಂದ ತಕ್ಷಣ ಇವ್ರು ಫ್ರೀ ಬರ್ಡ್ಸ್ ಆಗಿಬಿಡ್ತಾರೆ. ಯಾಕೆ ಹಾಕ್ಕೋಬೇಕು ಯೂನಿಫಾರ್ಮ್? ನಾವೇನು ಸ್ಕೂಲ್ ಹುಡುಗರನ್ನು ನಾವು ಚಂದ ಡ್ರೆಸ್ ಮಾಡ್ಕೊಂಬರ್ತೀವಿ. ನೋಟ್ಬುಕ್ ತರ್ತಾರೆ ನಮ್ಮ ಹುಡುಗರು? ಇಲ್ಲ. ಮೊದಲು ನಾವು ಬುಕ್ಸು ನೋಟ್ಬುಕ್ಸು ತೊಗೊಂಡು ಹೋಗ್ತಿದ್ವಿ. ನಾನು ಲೆಕ್ಚರ್ ಆದಮೇಲೆ ಬರೀ ನೋಟ್ಬುಕ್ ತರಕತ್ತಿದ್ರು. ನಾ ಪ್ರಿನ್ಸಿಪಾಲ್ ಆದಮೇಲೆ ಪೀಸ್ ಆಫ್ ಪೇಪರ್ ಸಹಿತ ತರಕ್ಕೆ ಶುರು ಮಾಡಲಿಲ್ಲ ನಮ್ಮ ಹುಡುಗರು. ತಂದ್ರೆ ಇಲ್ಲಿ ಇಟ್ಕೊಂಡಿನಿ ಸರ್ ಅಂತ ಇಲ್ಲಿ ಇಟ್ಕೊಂಡಿರ್ತಿದ್ರು. ಆ ಇಟ್ಕೊಳ್ಳೋ ಜಾಗನ ಅದು, ಯಾವ ಜಾಗದಲ್ಲಿ ಏನು ಇಟ್ಕೋಬಾರ್ದು ಅದನ್ನ ಇಟ್ಕೊಳ್ಳೋದು. ತಂದೀವಿ ಸರ್ ಅಂತ ಹಿಂಗೆ ತೆಗಿಯೋದು ಸ್ಟೈಲಿಶ್ ಆಗಿ. ಅಂದರೆ ನಮ್ಮ ಟ್ರೆಂಡ್ ಹೆಂಗೆ ಚೇಂಜ್ ಆಯಿತು? 3.5 ದಶಕದಲ್ಲಿ ನಮ್ಮ ಮಕ್ಕಳ ಮನಸ್ಥಿತಿ ಏನಾಯಿತು? ನಮ್ಮ ಕ್ಲಾಸ್ಮೇಟ್ಸು ಬ್ಯಾಚ್ಮೇಟ್ಸ್ ಎಲ್ಲ ಲೈಬ್ರರಿಯಲ್ಲಿ ಭಾಳ ಕ್ರೌಡಾಗಿ ಸಾಯಂಕಾಲ ಕದ್ದು ಮುಚ್ಚಿ ಹೋಗಿ ಓದ್ತಿದ್ರು. ನಾನು ಅಕಸ್ಮಾತ್ ಲೈಬ್ರರಿಯಲ್ಲಿ ಓದೋದು ಇವ್ನು ಗೊತ್ತಾಗ್ಬಿಟ್ರೆ ನನಗಿಂತಲೂ ಇಂಟೆಲಿಜೆಂಟ್ ಆಗ್ತಾನೆ, ಜಾಸ್ತಿ ಸ್ಕೋರ್ ಮಾಡ್ತಾನೆ ಅಂತ ತಿಳ್ಕೊಂಡು ಲೈಬ್ರರಿಗೆ ಗೊತ್ತಾಗ್ಲದ ಹೋಗ್ತಿದ್ರು. ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಮಧ್ಯರಾತ್ರಿವರೆಗೂ ನಾವು ಸ್ಟಡಿ ಮಾಡ್ತಾ ಇದ್ದಂಥ ಟೆಂಡೆನ್ಸಿ ಇತ್ತು. ಹಗಲತ್ತೆಲ್ಲ ಫ್ರೆಂಡ್ಸ್ ಜೊತೆ ಹರಟೆ ಹೊಡೆಯೋದು, ಆ್ಯಸ್ ಇಫ್ ನಾವೇನೂ ಓದಂಗೆ ಇಲ್ಲ ಅಂತೇಳಿ. ಆದರೆ ರಾತ್ರಿ ಭಾಳಷ್ಟು ಓದಿ ಸ್ಟಡಿ ಮಾಡಿ ದೊಡ್ಡವ್ರ ಜೊತೆ ಚರ್ಚೆ ಮಾಡಿ ನಾವು ಪರೀಕ್ಷೆಗಳನ್ನು ಬರಿತಾ ಇದ್ವಿ. ನಮಗೆ 50 ಬಂದ್ರೆ ಸಾಕು, 60 ಬಂದ್ರೆ ಸಾಕು ಅಂತಿದ್ವಿ. ನೀವು ನನಗೆ 90 ಯಾಕೆ ಬರಲಿಲ್ಲ, 95 ಯಾಕೆ ಬರಲಿಲ್ಲ ಅಂತ ನೀವು ಕೇಳ್ತೀರಿ. ನಾವು ಕೊಡಬೇಕು, ನೀವು ಕೊಟ್ಟು ತೊಗೊಳ್ಳೋದಲ್ಲ ಅದು. ಎಷ್ಟೋ ಕಡೆ ಹುಡುಗರು ಗನ್ ಪಾಯಿಂಟ್ ಇಟ್ಟು ಮಾರ್ಕ್ಸ್ ಹಾಕ್ಸೊಂತಾರೆ. ನನಗೆ ಇಂಟರ್ನಲ್ ಯಾಕೆ ಕೊಡೋಂಗಿಲ್ಲ ನೀವು, ಯಾಕೆ ರೀ ಮೇಡಮ್ ಯಾಕೆ ಕೊಡೋಂಗಿಲ್ಲ ನೀವು ಅಂಥೇಳಿ ಕೇಳ್ತಾರೆ. ಅದಕ್ಕೆ ಪ್ರಮಾಣ ವಚನ ಬೋಧಿಸ್ಬೇಕಾದಾಗ ಭಾಳ ಮಂದಿ ಹುಡುಗರದು ಸ್ಟಾಫ್ದು ರಿಯಾಕ್ಷನ್ ನೋಡ್ತಾ ಇದ್ದೆ ನಾನು. ಅವ್ರಿಗೆ ಗೊತ್ತಿಲ್ಲ ಪಾಪ, ನಾ ಕೀನಾಗಿ ಅಬ್ಸರ್ವ್ ಮಾಡ್ತೀನಿ ಅಂತ. ಅದು ಭಾಳ ಡೇಂಜರಸ್ಸೇ. ಬಟ್ ಅವ್ರ ರಿಯಾಕ್ಷನ್ ಹೆಂಗಿತ್ತು ಅಂದರೆ, ಎಷ್ಟು ಫನ್ನಿ ಇದೆ ಇದು ಹೇಳೋದು ಅಂತ. ಹೌ ಇಂಪ್ರ್ಯಾಕ್ಟಿಕಲ್ ಆ್ಯಂಡ್ ಮೀನಿಂಗ್ಲೆಸ್. ನಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ? ಹಿಂಗೆ ಹೇಳಿಸ್ಕೊಂಡ್ವಲ್ಲ ನಾವು. ಹಿಂಗೆ ಹೇಳಿಸ್ಕೊಳ್ಳೋದು ಪ್ರಿನ್ಸಿಪಾಲ್ರಿಗೆ ಈ ಸ್ಥಿತಿ ಯಾಕೆ ಬಂತು ಇವತ್ತಂದ್ರೆ, ಡಿಸಿಪ್ಲಿನ್ ಟು ಬಿ ಇಂಪೋಸ್ಡ್, ಶಿಸ್ತನ್ನು ಇಂಪೋಸ್ ಮಾಡೋಷ್ಟು ಸ್ಥಿತಿಗೆ ನಾವು ಬಂದ್ವಿ. ಇದು ನಮಗೆ ಹ್ಯಾಬಿಟ್ಟಾಗಿ ರೂಪಿತವಾಗಿಲ್ಲ. ಆ ಹ್ಯಾಬಿಟ್ಟಾಗಿ ರೂಪಿತವಾಗಿತ್ತಂದ್ರೆ ಇಟ್ ಶುಡ್ ಬಿ ಅವರ್ ಕಲ್ಚರ್, ಇಟ್ ಶುಡ್ ಬಿ ಡಿಸಿಪ್ಲಿನ್ ಕಲ್ಚರ್. ಆ ಕಲ್ಚರಾಗಿ ಸಂಸ್ಕಾರವಾಗಿ ನಾವೆಲ್ಲ ಭಾಳ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತೀವಿ, ಆದರೆ ಸಂಸ್ಕಾರವನ್ನು ಕೊಡಲಿಕ್ಕೆ ಟೋಟಲಿ ವಿಫಲರಾಗಿದ್ದೇವೆ. ಶಿಕ್ಷಣವನ್ನು ಕೊಡ್ತೀವಿ, ಒಳ್ಳೊಳ್ಳೆ ಪುಸ್ತಕಗಳನ್ನ ಕೊಡ್ತೀವಿ, ಒಳ್ಳೊಳ್ಳೆ ಶಾಲೆ ಕಾಲೇಜುಗಳಿಗೆ ಹಚ್ತೀವಿ, ಆದರೆ ವೆನ್ ದ ಮ್ಯಾಟ್ರ್ ಆಫ್ ಕಲ್ಚರ್ ಕಮ್ಸ್ ವಿ ಟೋಟಲಿ ಫೇಲ್. ಆದರೆ ಅಂಥ ಒಂದು ಸ್ಟ್ರಾಂಗ್ ಬೇಸ್ ಕಲ್ಚರ್ ಕರ್ನಾಟಕಕ್ಕಿದೆ, ನಮ್ಮ ರಾಜ್ಯಕ್ಕಿದೆ, ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕಕ್ಕಿದೆ. ಅದೇನು ಅಂತಂದ್ರೆ ಅನುಭವ ಮಂಟಪ, ಬಸವಾದಿ ಶರಣರು, ವಚನಗಳ ಸಂಸ್ಕೃತಿ ನಮಗಿದೆ. ವಿ ನೋ ನೀಡ್ ಟು ಬಾರೋ ಫ್ರಮ್ ಅದರ್ಸ್. ಯಾವುದರ ದೇಶದಿಂದ ತಂದು ಇದು ಈ ದೇಶದಲ್ಲಿ ಹಿಂಗೆ ಹೇಳಿದರು ಅಂತ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ಸಮಸ್ಯೆಗೆ, ನಮ್ಮ ಬದುಕಿನ ಪ್ರತಿಯೊಂದು ಸಮಸ್ಯೆಗೆ, ವೈಯಕ್ತಿಕ ಸಾರ್ವತ್ರಿಕ ಎಲ್ಲ ಸಮಸ್ಯೆಗಳಿಗೆ ವಚನದಲ್ಲಿ ಪರಿಹಾರ ಇದೆ. ಮತ್ತು ನೀವು ಎಂಥ ಹೆಡ್ ಕ್ವಾರ್ಟರ್ನಲ್ಲಿದ್ದೀರಂದ್ರೆ, ಇಡೀ ರಾಜ್ಯಕ್ಕೆ ವಚನಶಾಸ್ತ್ರಗಳನ್ನು ಭಾಳ ಅರ್ಥಪೂರ್ಣವಾಗಿ ಬೋಧಿಸಿದ ಇಲ್ಕಲ್ ಮಹಾಂತಪ್ಪುಗಳ ಕಾಲೇಜಿನಲ್ಲಿರೋದು ನಿಮ್ಮೆಲ್ಲರ ಪುಣ್ಯ ಸುದೈವ ಅಂತ ನಾನು ಭಾವಿಸ್ತೇನೆ. ಅತ್ಯಂತ ಸದುವಿನಯದ ಪ್ರತಿನಿಧಿ, ಸ್ವಾಮಿತ್ವಕ್ಕೆ ಒಂದು ಘನತೆಯನ್ನು ತಂದು ಕೊಡುವಂಥ ಗುರುಮಹಾಂತಪ್ಪಗಳ ಸಾನ್ನಿಧ್ಯದಲ್ಲಿ ನೀವೆಲ್ಲರಿದ್ದೀರಿ. ಹೇಗೆ ನಾವೆಲ್ಲ ಬಹಳ ದೂರದಿಂದ ಇಲ್ಕಲ್ಲಿಗೆ ಬರಲಿಕ್ಕೆ ಬಯಸ್ತೀವಿ. ಎಷ್ಟೋ ಬ್ಯುಸಿ ಇದ್ದರೂ ಇಲ್ಕಲ್ ಮಠದವರು ಕರೀಲಿಲ್ಲ ಅಂದ್ರೆ ನಾವು ಬೇಜಾರು ಮಾಡ್ಕೊತೀವಿ, ನಮ್ಮನ್ನು ಕರೀಲೇ ಇಲ್ಲಲ್ಲ ಇಲ್ಕಲ್ ಅಪ್ಪಗಳು ಅಂತ. ಯಾಕೆ ನಮ್ಮನ್ನು ಕರೆದಿಲ್ಲ, ಯಾಕೆ ಗೆಸ್ಟಾಗಿ ಕರೆದಿಲ್ಲ, ಯಾಕೆ ಭಾಷಣ ಮಾಡಿಸಿಲ್ಲ, ಯಾಕೆ ಅವ್ರ ಮಠದಲ್ಲಿ ಊಟ ಮಾಡಿಸಿಲ್ಲ ಅಂತೆಲ್ಲ ನಾವು ಪ್ರಸಾದವನ್ನು ಯಾಕೆ ಮಾಡಿಸಿಲ್ಲ ಅಂತ ಹಾತೊರಿತೀವಿ. ಆದ್ರೆ ಹಿತ್ತಲ ಗಿಡ ಮದ್ದಲ್ಲ ಅನ್ನಂಗೆ ನಿಮಗೆ ನಿಮ್ಮ ಸ್ವಾಮಿಗಳ ಬೆಲೆ, ನಿಮ್ಮ ಗುರುಗಳ ಬೆಲೆ, ನಿಮ್ಮ ಸಂಸ್ಥೆಯ ಬೆಲೆ ಗೊತ್ತಿರಬೇಕು. 63 ವರ್ಷದ ಇತಿಹಾಸವಿರುವಂಥ ಭಾಳ ಪುರಾತನವಾಗಿರುವಂಥ ಕಾಲೇಜು SVM ಶ್ರೀ ವಿಜಯಮಾಂತ ಕಾಲೇಜು. ಭಾಳ ಪಾಪ್ಯುಲರ್ ಆಗಿರು, ಇಲ್ಲಿ ಒಳ್ಳೊಳ್ಳೆ ಪ್ರಾಧ್ಯಾಪಕರಿದ್ದರು. ಈ ಸಂಸ್ಥೆ ಭಾಳ ಒಳ್ಳೊಳ್ಳೆ ವಿದ್ಯಾರ್ಥಿಗಳನ್ನು ಕೊಟ್ಟಿದೆ. ನಾವು ಆ ಲೆಗಸಿಯಲ್ಲಿ ಇದೀವಿ. ಐತಿಹಾಸಿಕ ಪ್ರಜ್ಞೆ, ಅಂಬೇಡ್ಕರ್ ಅವರು ಅದನ್ನೇ ಹೇಳ್ತಾರೆ. ಯಾವ ವ್ಯಕ್ತಿಗೆ ಇತಿಹಾಸದ ಪ್ರಜ್ಞೆ ಇರಂಗಿಲ್ಲವೋ ಅವನು ಇತಿಹಾಸವನ್ನು ಸೃಷ್ಟಿ ಮಾಡಲಾರ. ಯು ಕ್ಯಾನಾಟ್ ಕ್ರಿಯೇಟ್ ಹಿಸ್ಟ್ರಿ ಅನ್ಲೆಸ್ ಆ್ಯಂಡ್ ಅಂಟಿಲ್ ಯು ರೀಡ್ ದಿ ಹಿಸ್ಟ್ರಿ. ನನ್ನ ಉದ್ದೇಶ ಹಿಸ್ಟ್ರಿ ಕ್ರಿಯೇಟ್ ಮಾಡಬೇಕು, ಹಿಸ್ಟ್ರಿಯನ್ನು ಓದಬಾರ್ದು. ನೀವು ಕಾಲೇಜಿಗೆ ಬರುವಂಥ ಹೀರೋಗಳ ಜೊತೆ, ಸೆಲೆಬ್ರಿಟಿಗಳ ಜೊತೆ ಸೆಲ್ಫಿ ತೊಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ನೀವು ಸೆಲ್ಫಿ ಕೊಡೋರಂಗೆ ಆಗ್ಬೇಕು.
ದಟ್ಸ್ ವೆರಿ ಇಂಪಾರ್ಟೆಂಟ್. ಸಮನ್ ಶುಡ್ ಟೇಕ್ ಯುವರ್ ಸೆಲ್ಫೀಸ್, ಸಮನ್ ಶುಡ್ ಟೇಕ್ ಯುವರ್ ಆಟೋಗ್ರಾಫ್. ನಿಮ್ಮ ಆಟೋಗ್ರಾಫನ್ನು ಬೇರೆಯವರು ತಗೊಳ್ಳೋ ಸಾಲಿಗೆ ನೀವು ನಿಲ್ಲಬೇಕು. ಅಂಥ ಒಂದು ಮುಕ್ತವಾದ ಅವಕಾಶ ಇವತ್ತು ಸೋಷಿಯಲ್ ಮೀಡಿಯಾಕ್ಕಿದೆ. ನೀವು ಬರೀ ಮಂದಿ ರೀಲ್ಸು, ಮಂದಿ ವ್ಯಾಟ್ಸಪ್ಪು, ಮಂದಿ ಸೋಷಿಯಲ್ ಮೀಡಿಯಾ ನೋಡಿದ್ರೆ ಅಲ್ಲ, ನೀವು ಅದರಲ್ಲಿ ನಿಮ್ಮ ಕ್ರಿಯೇಟಿವಿಟಿಯನ್ನು, ಸೃಜನಶೀಲತೆಯನ್ನು ತೋರಿಸ್ಬೇಕು. ಇವತ್ತು ಹಣ ಎಲ್ಲದರಲ್ಲೂ ಬರುತ್ತೆ. ಈಗ ಭಾಳಷ್ಟು ಜನ ಈ ಉತ್ತರ ಕರ್ನಾಟಕದ ಹುಡುಗರು ಲಕ್ಷಗಟ್ಟಲೆ ಗಳಿಸ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಎಂಥದೋ ಇರಲೆವೆಂಟ್ ಕಾಮಿಡಿ ಇರುತ್ತೆ. ನಾವೆಲ್ಲ ಕಷ್ಟಪಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀವಿ. ನಮ್ಗೆ ಹಬ್ಬ ಅಂದ್ರೆ 1 ಲಕ್ಷ 2 ಲಕ್ಷ ಫಾಲೋವರ್ಸ್ ಅದ, ಅವ್ರಿಗೆ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಇರ್ತಾರೆ. ಯಾರು ಇರಲೆವೆಂಟ್ ಇರುತ್ತೆ, ಅಪ್ರಸ್ತುತವಾಗಿರುತ್ತೆ, ಕಾಮಿಡಿ ಇರುತ್ತೆ, ಅದಕ್ಕೆ ಮಿಲಿಯನ್ಸ್ ಗಟ್ಟಲೆ ಫಾಲೋವರ್ಸ್ ಇರ್ತಾರೆ. ಅದು ಇದೇ ಉಪ್ಪಿನ ಮತ್ತು ವಜ್ರದ ಕಥೆ ಇದ್ದಂಗೆ. ಆದರೆ ಅದನ್ನಾರು ಮಾಡಿ ಅವ್ರು ಹಣ ಗಳಿಸ್ತಾರಲ್ಲ, ದಟ್ ಇಂಡಿಪೆಂಡೆನ್ಸ್ ಈಸ್ ದೇರ್. ಆ ಸ್ವಾವಲಂಬಿ ಅರ್ನಿಂಗ್ ಅಲ್ಲಿ ಇದೆಯಲ್ಲ, ಅದು ಭಾಳ ಮುಖ್ಯ. ಆಮೇಲೆ ನೀವೇ ನಿಮ್ಮಷ್ಟಕ್ಕೆ ಒಂದು ಪ್ರಶ್ನೆ ಹಾಕ್ಕೋಬೇಕು, ನಾ ಡಿಗ್ರಿ ಪಾಸ್ ಮಾಡಿದ್ಮೇಲೆ ನೆಕ್ಸ್ಟ್ ಏನು? ನನಗೆ ಇಂಜಿನಿಯರಿಂಗ್ ಸಿಗಲಿಲ್ಲ, ಮೆಡಿಕಲ್ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ನಾನು BA ಬಂದಿದ್ದೀನಿ ಅಲ್ಲ, BCom ಬಂದಿದ್ದೀನಿ ಅಂತಲ್ಲ, BSc ತೊಗೊಂಡಿದ್ದೀನಿ ಅಂತಲ್ಲ. ವಾಟ್ ಕುಡ್ ಬಿ ಗಿವನ್ ಬೆಟರ್ ಇನ್ ದೀಸ್ ಕೋರ್ಸಸ್? ನಮ್ಮ ಕಾಲಕ್ಕೆ ಈ BA BCom ಕೋರ್ಸ್ಗಳಿಗೆ ಭಾಳ ಡಿಮಾಂಡ್ ಇತ್ತು. ಇಂಜಿನಿಯರಿಂಗ್ ಮೆಡಿಕಲ್ಗೆ ಅಷ್ಟು ಡಿಮಾಂಡ್ ಇರಲಿಲ್ಲ. ಯಾಕೆ BA BCom ಕೋರ್ಸ್ಗಳಿಗೆ ಬೆಲೆ ಇತ್ತು ಅಂದ್ರೆ, ಈ BCom ಮಾಡಿದ ಹುಡುಗ ಇಮಿಡಿಯೇಟ್ಲಿ ಚಾರ್ಟೆಡ್ ಅಕೌಂಟ್ ಆಗ್ತಿದ್ದ, BA ಮಾಡಿದವನು IAS ಆಗ್ತಿದ್ದ. ನಮ್ಮ ಕ್ಲಾಸ್ಮೇಟ್ಸ್ ಎಷ್ಟೋ ಜನ BA ಮಾಡಿನೇ IAS ಪಾಸ್ ಆಗಿದ್ದಾರೆ, ಅವ್ರು MAನೂ ಮಾಡೋಕ್ಕೆ ಹೋಗಿಲ್ಲ. BSc ಮಾಡಿದವನು ಬರೀ MSc ಮಾಡಿ ಪ್ರೊಫೆಸರ್ ಆಗ್ತಿರಲಿಲ್ಲ, ರಿಸರ್ಚ್ ಸ್ಕಾಲರ್ ಆಗ್ತಿದ್ದ, ಸೈಂಟಿಸ್ಟ್ ಆಗ್ತಿದ್ದ. ಬೇಸಿಕ್ ಸೈನ್ಸ್, ಸೋಷಿಯಲ್ ಸೈನ್ಸ್ಗೆ ಭಾಳ ವ್ಯಾಲ್ಯೂ ಇತ್ತು. ಅಜ್ಜರು BSc ಓದಿದ್ದಾರೆ, ಅದಕ್ಕೆ ಭಾಳ ಸೈಂಟಿಫಿಕ್ ಅಪ್ರೋಚ್ ಇದೆ ಅವ್ರದ್ದು. ಮತ್ತು ನೀವೇನಾದ್ರು ಭಾಳ ಈಸಿ ತಿಳ್ಕೊಬೇಡ್ರಿ, ಕಾವ್ಯ ಹಾಕ್ಯಾರ ಅಂದ್ಕೊಳ್ಳಿ ಅವ್ರಿಗೇನು ಬರೋದಿಲ್ಲ ಅಂತ ತಿಳ್ಕೊಬೇಡ್ರಿ. ಅವರಷ್ಟು ಚೆನ್ನಾಗಿ ಇಂಗ್ಲೀಷ್ ನಿಮಗೂ ಬರಲ್ಲ, ನನಗೂ ಬರಲ್ಲ. ಅಂದರೆ ದ ಕ್ವಾಲಿಟಿ, ಏನು ತಿಂದರೂ ಗುಣಮಟ್ಟದ ತಿನ್ನಬೇಕಲ್ಲ. ರಸ್ತೆ ಬದಿಯಲ್ಲಿ ನಿಂತು ಪಾನಿಪುರಿ ತಿಂದಂಗಲ್ಲ, ಅದು ನೀರು ಎಲ್ಲಿದ್ದು ಗೊತ್ತಿಲ್ಲ, ಅದು ಯಾವ ಸುಡುಗಾಡು ಗೊತ್ತಿಲ್ಲ, ಇಷ್ಟಾಗಲ್ಲ ಬಾಯಿ ತೆಗಿತೀರಿ ಟು ಈಟ್ ದಟ್ ಪಾನಿಪುರಿ. ಯು ಆರ್ ನಾಟ್ ಎಟ್ ಆಲ್ ಎ ಕ್ವಾಲಿಟೇಟಿವ್. ಗುಣಮಟ್ಟ ಅನ್ನೋದು ನಮ್ಮ ತಿನ್ನೋದ್ರಲ್ಲೇ ಇಲ್ಲ, ಉಡೋದ್ರಲ್ಲೇ ಇಲ್ಲ, ನಮ್ಮ ವರ್ತನೆಯಲ್ಲೂ ಇಲ್ಲ. ಅಂದರೆ ಕ್ವಾಲಿಟಿ ಹೆಲ್ದಿ ಇರಂದ್ರೆ ಹೆಂಗೆ ಇರ್ತೀರಿ ನೀವು? ಫುಡ್ ಹ್ಯಾಬಿಟ್, ಜಂಕ್ ಫುಡ್, ಬರೀ ಜಂಕ್ ಫುಡ್ ತಿಂತೀರಿ, ಒಳ್ಳೆಯದನ್ನು ತಿನ್ನೋದೇ ಇಲ್ಲ. ಆ ಜಂಕ್ ಫುಡ್ ತಿಂದ ಮೇಲೆ ಆ ಜಂಕ್ ಮೈಂಡ್ಸೆಟ್ ನಿಮಗಿರುತ್ತೆ. ದ ಫುಡ್ ವಾಟ್ ಯು ಕನ್ಸ್ಯೂಮ್, ಏನು ಆಹಾರ ತಿಂತೀರಿ ಆ ಮೈಂಡ್ಸೆಟ್ ನಿಮಗಿರುತ್ತೆ. ಯಾವುದು ಇನ್ಪುಟ್ ತೊಗೊಳ್ತೀರಿ ಆ ಆ್ಯಟಿಟ್ಯೂಡ್ ನಿಮಗೆ ಬರುತ್ತೆ. ಈಗ ನಾವೆಲ್ಲ ಇಷ್ಟೆಲ್ಲ ಅಂದರೆ ಅವ್ರು ಭಾಳ ಉದ್ದುದ ಹೇಳಿದರು ಪರಿಚಯ ಭಾಷಣದಲ್ಲಿ. ಒಮ್ಮೊಮ್ಮೆ ನಮಗೆ ಡೌಟ್ ಬರ್ತೀವ್ರು ಯಾರ ಬಗ್ಗೆ ಹೇಳಕತ್ತಾರಪ್ಪ ಅಂತ. ಯಾಕಂದ್ರೆ ನಾವು ಹಂಗೆ ಇರೋಂಗೇ ಇಲ್ಲ. ಆದ್ರೆ ನಮ್ಮ ಪರಿಚಯ ಹಂಗೆ ಇರ್ತದೆ, ಹಂಗೆ ಕೊಟ್ಟಿರ್ತೀವಿ ನಾವು ಇಮೇಜ್ ಬಿಲ್ಡಪ್ ಮಾಡೋಕ್ಕೆ. ರಿಯಲಿ ಹಂಗೆ ಇರೋಂಗಿಲ್ಲ ನಾವು. ನಮಗೆ ಅದು ಸುಳ್ಳು ಅನ್ನಿಸ್ತದೆ. ಈ ಯಾರ ಬಗ್ಗೆ ಹೇಳ್ತಾರೆ ಇವರು ಸರ್, ಎಷ್ಟು ಚೆನ್ನಾಗಿ ಮಾತಾಡಿದ್ರಲ್ಲ. ಆಮೇಲೆ ಅಜ್ಜರು ಹೇಳಿದ್ರು ಇಲ್ಲರಿ ನಿಮ್ಮ ಬಗ್ಗೆನೇ ಹೇಳಕತ್ತಾರಂತ. ಅಯ್ಯೋ ಆಶ್ಚರ್ಯ ಆಯ್ತು ನನಗೆ. ಅಂದರೆ ವೈ ಇಟ್ ಹ್ಯಾಪನ್ಸ್ ಸೋ? ಆ ಪರ್ಸ್ನಾಲಿಟಿ ಬಿಲ್ಡಪ್ ಆಗಬೇಕಾಗಿತ್ತು ಅಂದರೆ ಎಷ್ಟು ಸ್ಟ್ರಗಲ್ ಪಡಬೇಕು, ಓದಬೇಕು, ಬೇರೆಯವ್ರ ಮಾತುಗಳನ್ನು ಕೇಳಬೇಕು. ಬರೀ ಓದೋಕ್ಕೆ ಸಾಧ್ಯ ಆಗಲಿಲ್ಲ. ಓಶೋನಂತ ಓಶೋ ಲಕ್ಷ ಪುಸ್ತಕಗಳನ್ನು ಓದಿದ್ನಂತೆ, ಸಾವಿರಾರು ಗಂಟೆ ಭಾಷಣಗಳನ್ನು ಕೇಳಿದ್ನಂತೆ. ತಾನೇ ಸ್ವತಃ 6000 ತಾಸುಗಳವರೆಗೂ ಮಾತಾಡಿದಾನೆ ಓಶೋ. ಬದುಕಿದ್ದು ಬರೀ 59 ವರ್ಷ. 600 ಪುಸ್ತಕಗಳನ್ನ ಬರೆದಿದ್ದಾನೆ. ಹೆಂಗೆ ಸಾಧ್ಯ ಆಯ್ತು ಅವನಿಗೆ? ಹೌ ಇಟ್ ಇಸ್ ಪಾಸಿಬಲ್? ಏನೂ ಕಲಿದೇ ಇರುವಂಥ ನಮ್ಮ ಶರಣೆಯರು ಮಹಾಕಾವ್ಯವನ್ನು ಮೀರಿಸುವಂಥ ವಚನಗಳನ್ನು ಬರೆದಾರ. ಅದು ಹೆಂಗೆ ಸಾಧ್ಯ ಆಯಿತು? ಅನುಭವ ಮಂಟಪದಲ್ಲಿ ಅದು ಅವ್ರಿಗೆ ಯಾಕೆ ಸಾಧ್ಯ ಆಯಿತು? ಆ ಚಿಂತನ ಮಂಥನ ಇದೆಯಲ್ಲ, ಆ ಥಿಂಕಿಂಗ್ ಥಾಟ್ ಪ್ರೊಸೆಸ್, ಮಾತಾಡೋದಿದೆಯಲ್ಲ, ಆಲೋಚನೆ ಮಾಡೋದಿದೆಯಲ್ಲ, ಅದು ಅಷ್ಟು ಅದ್ಭುತವಾದ ಪರಿಣಾಮವನ್ನು ಕೊಡ್ತದೆ. ನಮ್ಮಲ್ಲಿ ಈಗ ನಾನು ಬ್ಯಾಂಗ್ಳೂರಿನ 92.7 ಬಿಗ್ FM-ಗೆ 2 ವರ್ಷದಿಂದ ಮಾತಾಡ್ತಾ ಇದ್ದೀನಿ. ಡೈಲಿ 9 ರಿಂದ 10. ಏನು ಅಂದರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್. 1.5 ವರ್ಷ ಆದಮೇಲೆ ಕೇಳಿದೆ, ಸಾಕು 1.5 ವರ್ಷದಿಂದ ಮಾತಾಡಿದ್ದೇನೆಲ್ಲ ನಿಲ್ಲಿಸಿಬಿಡೋಣ ಅಂತ. ಇಲ್ಲ ಅವ್ರು ಹೇಳಿದರು ಇನ್ನೂ ಪ್ರಾಬ್ಲಮ್ ತೀರಿಲ್ಲ, ಅದನ್ನು ಕೇಳೋರ ಸಂಖ್ಯೆ ಜಾಸ್ತಿ ಆಗಿದೆ, 30 ಲಕ್ಷ ಇದ್ದದ್ದು 35 ಲಕ್ಷ ಆಗಿದೆ ಅಂದರು. ಅರೆ ಅಂದರೆ ಸ್ಟ್ರೆಸ್ ಹ್ಯಾಸ್ ನಾಟ್ ಬೀನ್ ರೆಡ್ಯೂಸ್ಡ್, ಒತ್ತಡ ನಿರ್ವಹಣೆ ಆಗಿಲ್ಲ. ಯಾಕೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಆಗಲ್ಲ? ಇವತ್ತು ಬೆಳಗ್ಗೆ ಗುರುಗಳು ಪ್ರಸಾದದ ಸಂದರ್ಭದಲ್ಲಿ ಒಬ್ಬ ಗರ್ಭಿಣಿ ತಾಯಿಗೆ ಗರ್ಭ ಸಂಸ್ಕಾರ ಕೊಡೋ ಮುಂದೆ
ಇಷ್ಟಲಿಂಗದ ಕಲ್ಪನೆಯನ್ನು ಹೇಳ್ತಾ ಇದ್ರು. ಇಷ್ಟಲಿಂಗ ಹೇಗೆ ನಿಮ್ಮ ನೆಗೆಟಿವ್ ಎನರ್ಜಿನ ಕಂಟ್ರೋಲ್ ಮಾಡುತ್ತೆ, ಅವಾಯ್ಡ್ ಮಾಡುತ್ತೆ ಅನ್ನೋದು. ಇದು ನಮ್ಮಲ್ಲೇ ಇದ್ದಾಗ ಇದು ಯಾಕೆ ನಮಗೆ ಪಾಪ್ಯುಲರ್ ಆಗಿಲ್ಲ? ಯಾಕೆ ನಮ್ಮ ಹುಡುಗರು ಬೇರೆ ಬೇರೆ ಸಿದ್ಧಾಂತಗಳನ್ನು ಹುಡುಕೊಂಡು ಹೋಗ್ತಾರೆ? ನಮ್ಮ ಸುತ್ತಲೂ ಏನಿದೆ, ನಮ್ಮ ಪೊಟೆನ್ಷಿಯಾಲಿಟಿ ಏನಿದೆ, ಅದು ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಇಂಗ್ಲೀಷ್ ಲ್ಯಾಂಗ್ವೇಜ್ ಲ್ಯಾಬೊರೇಟ್ರಿಯನ್ನು ನಿಮ್ಮ ಪ್ರಿನ್ಸಿಪಾಲ್ರು ಹೇಳ್ತಾಯಿದ್ರು, ಅದ್ಭುತವಾದ ಇಂಗ್ಲೀಷ್ ಲ್ಯಾಬನ್ನು ಮಾಡಿದ್ದೀವಿ ನಾವು ಅಂತ. ಈ ಲ್ಯಾಂಗ್ವೇಜ್ ಲ್ಯಾಬೊರೇಟ್ರಿ ಇವತ್ತು ಇಂಗ್ಲೀಷ್ ಲ್ಯಾಂಗ್ವೇಜನ್ನು ಸರಿಯಾಗಿ ಮಾತಾಡೋಕ್ಕೆ ಕಲ್ತ್ರೆ, ರಮೇಶ್ ಬಲ್ಲಿದ್ ಇಲ್ಲಿಗೆ ಬಂದಿದ್ದೇನೆ, ರಮೇಶ್ ಬಲ್ಲಿದನ ಕಥೆ ನೀವು ಕೇಳಿರಿ. ದನಕಾಯ ಹುಡುಗ ರಮೇಶ್, ನಮ್ಮ ದೇವದುರ್ಗ ತಾಲೂಕಿನ ಕೋತಿಗುಡ್ಡದ ರಮೇಶ್ ಅಮೇರಿಕನ್ ಆ್ಯಕ್ಸೆಂಟ್ನಲ್ಲಿ ಇಂಗ್ಲೀಷ್ ಮಾತಾಡ್ತಾನೆ. ಬರೀ 3 ತಿಂಗಳು ಇಂಗ್ಲೀಷ್ ಕಲ್ತಿದ್ದಾನೆ. ಅವು 3 ತಿಂಗಳದಾಗ ಕಲ್ತಾನೆ. ನೀವು 5ನೇ ಕ್ಲಾಸ್ಲಿಂದ BA ವರೆಗೂ ಕಲ್ತರೂ ನಿಮ್ಗೆ ಇಂಗ್ಲೀಷ್ ಬರಲ್ಲ. ಯು ಹ್ಯಾವ್ ಟು ಕ್ವಶನ್ ಯುವರ್ ಸೆಲ್ಫ್, ಯಾಕೆ ಬರೋವಲ್ದು ನನಗೆ? ಅಷ್ಟು ವರ್ಷ ಅವು 3 ತಿಂಗಳಲ್ಲಿ ಕಲ್ತಾನ, ನೀವು 10 ವರ್ಷ ಕಲಿತಿರಲ್ಲ, ಯಾಕೆ ಬರೋಂಗಿಲ್ಲ? ಅಂದ್ರೆ ನೀವು ಅದರ ಮೇಲೆ ಫೋಕಸ್ ಮಾಡಿಲ್ಲ. ಯು ಹ್ಯಾವ್ ನಾಟ್ ಫೋಕಸ್ಡ್ ಆನ್ ದ್ಯಾಟ್. ನೀವು ಅದನ್ನು ನಿಮ್ಮ ಮೈಂಡ್ಗೆ ಅಪ್ಲೈ ಮಾಡ್ಕೊಂಡಿಲ್ಲ. ನಾನು ಕಲಿಲೇಬೇಕು. ಅರೆ 1 ತಿಂಗಳದೊಳಗೆ ಸೈಕಲ್ ಕಲಿತೀರಿ, 1 ತಿಂಗಳದೊಳಗೆ ಬೈಕ್ ಹೊಡೆದು ಕಲಿತೀರಿ, 2 ಸಲ ಬಿದ್ದು ಎದ್ದರೆ ನಿಮಗೆ ಯಾವುದು ಮಾಡಬಾರ್ದು ಅನ್ನಿಸ್ತೈತೆ ಅದನ್ನು ಭಾಳ ಜಲ್ದಿ ಕಲಿತೀರಿ. ಇನ್ನೂ ಏನೇನೋ ಅನಾಹುತಗಳು ಮಾಡ್ತಾರೆ ನಮ್ಮ ಹುಡುಗರು. ಓಪನರ್ ಇಲ್ಲದ ಬಾಟ್ಲ್ ತೆಗಿತಾರೆ. ಹೌ ಈಸ್ ಇಟ್ ಪಾಸಿಬಲ್? ಇಂಥೆಂಥ ಪವಾಡಗಳನ್ನು ಮಾಡ್ತೀರಿ ನೀವು. ಹೇಳೋಕೆ ಅಸಹ್ಯ ಅನಿಸ್ತೈತೆ ನಮಗೆ. ಏನು ಹೆಮ್ಮೆ ಪಡ್ಬೇಕು ಅನ್ನೋದನ್ನು. ಆದರೆ ಇಟ್ ಈಸ್ ಎ ಫ್ಯಾಕ್ಟ್, ಗೊತ್ತಿರ್ಬೇಕಲ್ಲ. ನಾಗಲೋತಿ ಮಠರು ಒಂದು ಸಲ ಇಲ್ಕಲ್ ಕಾರ್ಯಕ್ರಮದಲ್ಲಿ ಹೇಳಿದರು, ನಮ್ಮ ಅಟೆಂಡ್ರ್ ಒಬ್ಬ ಮನೆ ಕಟ್ಸಿದ್ದ, ಉದ್ಘಾಟನೆಗೆ ಹೋಗಿದ್ದೆ. ಅಲ್ಲೋ ನಿನ್ನ ಸಣ್ಣ ಪಗಾರ ಇಷ್ಟು ರೊಕ್ಕ ಎಲ್ಲಿಂದ ಬಂತು ನಿನಗಂತಂದ್ರೆ, ಇಲ್ಲರಿ ಮೆಡಿಕಲ್ ಸ್ಟೂಡೆಂಟ್ಸು ಬೀರ್ ಕುಡಿದು ಬಾಟ್ಲಿ ಮಾರಿ ಮನೆ ಕಟ್ಸಿನಿ ನಾನು ಅಂದಂತ. ಅವಾಗ ನಾಗಲೋತಿ ಮಠರಿಗೆ ಶಾಕ್ ಆತಂತ, ನಮ್ಮ MBBS ಹುಡುಗರು ಎಷ್ಟು ಪರಿ ಕುಡಿತಿರ್ಬೇಕಪ್ಪ ಅಂತ. ಒಬ್ಬ ಅಟೆಂಡ್ರ್ ಬಾಟ್ಲಿ ಮಾರಿ ಮನೆ ಕಟ್ಟಿಸ್ತಾನಂತಂದ್ರೆ ಎಷ್ಟು ಕುಡಿತಿರ್ಬೇಕು ನಮ್ಮ ಹುಡುಗರು. ಇಟ್ಸ್ ನಾಟ್ ಎ ಗುಡ್ ಸೈನ್. ಒಳ್ಳೆ ಬೆಳವಣಿಗೆ ಅಲ್ಲ. ಆದ್ರೆ ಒಳ್ಳೆ ಬೆಳವಣಿಗೆ ಅಲ್ಲ. ಇದನ್ನು ರಿಯಾಲಿಟಿ ನಾವು ಎಕ್ಸೆಪ್ಟ್ ಮಾಡ್ಕೋಬೇಕು. ವಿ ಹ್ಯಾವ್ ಟು ನೋ, ವಿ ಶುಡ್ ನೋ ಹೌ ವಿ ಹ್ಯಾವ್ ಟು ರೆಕ್ಟಿಫೈ ಇಟ್. ನಮ್ಮ ಹುಡುಗರು ಗುಟ್ಕಾ ತಿಂತಾರೆ, ಗುಟ್ಕಾ ತಿನ್ನಬಾರ್ದು, ಕ್ಯಾಂಪಸ್ನಲ್ಲಿ ತಿನ್ನಬಾರ್ದು ಅಂತ ಹೇಳೋ ಉದ್ದೇಶ, ತಂಬಾಕು ಮುಕ್ತ ಪ್ರದೇಶ ಅಂತ ಬರೆಯೋಷ್ಟು ಲೆವೆಲ್ಲಿಗೆ ಬಂದ್ವಲ್ಲ ನಾವು. ಇದು ಆಕ್ಸಿಡೆಂಟ್ ಪ್ರೋನ್ ಏರಿಯಾ, ಇದು ಇಲ್ಲಿ ಜಾಸ್ತಿ ಆಕ್ಸಿಡೆಂಟ್ ಆಕ್ಕಾವಂತ ಬರೆಯೋ ಅವಶ್ಯಕತೆ ಏನಿದೆ? ನಿಮ್ಗೆ ಗೊತ್ತಾಗಬೇಕಲ್ಲ. ನಾನು ವೇಗವಾಗಿ ಹೊಡೆದ್ರೆ ಆಕ್ಸಿಡೆಂಟ್ ಆಗುತ್ತೆ ಅಂತ. ಒಂದು ಊರಿತ್ತಂದ್ರೆ 100 ಸ್ಪೀಡ್ ಬ್ರೇಕರ್ಗಳಿರ್ತಾವೆ. ಸ್ಪೀಡ್ ಬ್ರೇಕರ್ಗಳು ಯಾಕೆ ಹಾಕ್ತಾರಂತಂದರೆ ಆಕ್ಸಿಡೆಂಟ್ ಆಗಬಾರ್ದಂತ ಹಾಕ್ತಾರೆ. ಆದರೆ ಸ್ಪೀಡ್ ಬ್ರೇಕರ್ ಜಾಸ್ತಿ ಇದ್ದು ಬಿದ್ದು ಮನ್ಸು ಸಾಯ್ತಾರೆ. ದಿಸ್ ಇಸ್ ದಿ ಬ್ಯೂಟಿ ಆಫ್ ಇಂಡಿಯಾ. ಇದು ನಮ್ಮ ಭಾರತ ದೇಶದ ಸೌಂದರ್ಯ. ನಮ್ಮ ದೇಶದವ್ರು ಅಭಿಮಾನ ಪಡ್ಬೇಕು ಇದಕ್ಕೆ. ನಮ್ಮ ದೇಶದ ಸಂಸ್ಕೃತಿ ಹಂಗಿದೆ, ಇತಿಹಾಸ ಹಂಗಿದೆ. ಹಂಪಿಯಲ್ಲಿ ಮುತ್ತು ರತ್ನಗಳನ್ನು ರಸ್ತೆಯಲ್ಲಿ ಮಾರ್ತಿದ್ರು. ಅರೆ ಈಗ ಅಕ್ಕಿ ಜೋಳನ ಮಾರಂಗಿಲ್ಲ. ಹಳೆ ಕತೆ ತೊಗೊಂಡು ಏನು ಮಾಡ್ತೀರಿ? ಮುತ್ತು ರತ್ನಗಳ ಮಾರ್ತೀರಪ್ಪ. ಇವತ್ತಿನ ನಿಮ್ಮ ಪರಿಸ್ಥಿತಿ ಏನಾಗಿದೆ? ನಮ್ಮ ಯುವಕರು 50 ರೊಟ್ಟಿ ತಿಂತಿದ್ರು, 5 ತುತ್ತು ತಿನ್ನಲ್ಲ ನೀವು. ಬೇಕ್ರಿ ಐಟಮ್ಸ್ ತಿಂತೀರಿ, ಪಫ್ ತಿಂತೀರಿ, ಚಾಕ್ಲೇಟ್ ತಿಂತೀರಿ. 10 ಅಡಿ ಕಟ್ಟಡದ ಮೇಲಿಂದ ಜಂಪ್ ಮಾಡಿ ಕುದುರೆ ಮೇಲೆ ಹತ್ತಿದ್ರು ನಮ್ಮ ಯೋಧರು ಅಂತ ಕತೆ ಓದ್ತೀವಿ. ಬಾತ್ರೂಮ್ನಾಗ ಕಾಲು ಜಾರಿ ಮೈ ಮುರ್ಕೊತೀರಿ. 50 ಫೂಟ್ ಹಾರೋದು ದೂರ ಹೋತು ನೀವು. ನಿಮ್ಮ ಹಣೆ ಬರ ಇಲ್ಲೇ ಎಡವಿ ಕೈಕಾಲು ಫ್ರ್ಯಾಕ್ಚರ್ ಹಾಕೋ. 10 ನಿಮಿಷ ನೆಟ್ಟಿಗೆ ಕುಂದ್ರಕ್ಕೆ ಬರೋಂಗಿಲ್ಲ ಕ್ಯಾಂಪಸ್ನಲ್ಲಿ, ಕ್ಲಾಸ್ನಲ್ಲಿ. ಅರ್ಧ ತಾಸು ಪಾಠನ ಕೇಳಿಸೋಷ್ಟು ಪೇಷನ್ಸ್ ಇಲ್ಲ. ಯಾರಾದರೂ ಸ್ವಲ್ಪ ಲೋ ಪಿಚ್ನಲ್ಲಿ ಮಾತಾಡಿದ್ರೆ ಅವ್ರಿಗಿಂತ ಜಾಸ್ತಿ ಕ್ಲಾಸ್ನಲ್ಲಿ ಮಾತಾಡ್ತೀರಿ. ನಾವೆಲ್ಲ ನಮ್ಮ ಕಾಲಕ್ಕೆ ಯಾರಾದರೂ ಸ್ಲೋ ಮಾತಾಡ್ತಿದ್ರೆ ನಾವು ಭಾಳ ಸೈಲೆಂಟ್ ಹಾಕಿದ್ವಿ. ಫ್ರೆಂಡ್ಸ್ಗೆ ಹೇಳ್ತಿದ್ವಿ, ಮಾತಾಡಬೇಡ್ರು, ಅವ್ರು ಸ್ಲೋ ಮಾತಾಡ್ತಾರೆ, ಕೇಳಿಸ್ಕೊಳ್ಳೋಣ ಅಂತ. ನೀವಂತೀರಿ ಅವರು ಸ್ಲೋ ಮಾತಾಡಿದ್ರೆ ನಾವೇನು ಮಾಡೋಣ ಸರ? ಜೋರು ಮಾತಾಡಿದ್ರೆ ಮಾಡಲಿ, ಇಲ್ಲಕ್ಕೆ ನಾವು ಹೊರಗೆ ಹೋಗ್ತೀವಿ. ಇದು ನಿಮ್ಮ ರೈಟ್. ದಿಸ್ ಈಸ್ ಯುವರ್ ಸ್ಟ್ರಕ್ಚರ್, ದಿಸ್ ಈಸ್ ಯುವರ್ ನೇಚರ್. ಇದು ವೈ ದಿಸ್ ಹ್ಯಾಸ್ ಚೇಂಜ್ಡ್. ಬೇರೆ ದೇಶದಲ್ಲಿ ಹೋಗಿ ನಾವೆಲ್ಲ ಭಾಷಣ ಮಾಡ್ತೀವಿ. ನಮ್ಮ ದೇಶದ ಭಾಳ ದೊಡ್ಡ ಸಂಪತ್ತು ಅಂದರೆ ಯುವಕರ ಸಂಪತ್ತು. ನಿಮ್ಮ ಯಾವ ದೇಶದಲ್ಲಿ ಇರದೇ ಇರೋಷ್ಟು ಸಂಪತ್ತು ನಮ್ಮ ದೇಶದಲ್ಲಿದೆ, ಅದು ಜನಸಂಖ್ಯೆ ಅಂತ ಹೇಳ್ತೀವಿ. ನಿಮ್ಮ ಪರಿಸ್ಥಿತಿ ನೋಡಿದ್ರೆ ಹೀಗೆ. ಆದರೆ ಯಾವುದೇ ದೇಶದಲ್ಲಿ ಯೂತ್ ಎನರ್ಜಿ, ಹ್ಯೂಮನ್ ರಿಸೋರ್ಸ್ ಈಸ್ ನಾಟ್ ಎಟ್ ಆಲ್ ವೇಸ್ಟೆಡ್ ಫಾರ್ ಎ ಅವರ್. ಯಾವುದೇ ದೇಶಕ್ಕೆ ಹೋಗಿರೋ ಹುಡುಗ 1 ತಾಸು ಸೇಲ್ಸ್ ಗರ್ಲ್ ಆಗಿ, ಸೇಲ್ಸ್ ಬಾಯ್ ಆಗಿ ಏನೇ ಕೆಲಸ ಮಾಡಲಿ, ಯಾವುದೇ
ಡಿಗ್ನಿಟಿ ಆಫ್ ಲೇಬರ್ ಅಂತ ಕರಿತೀವಿ. ಕಾಯಕ ಸಂಸ್ಕೃತಿಯ ಅಹಮಿಕೆ ಇಲ್ಲದ ಕೆಲಸ ಮಾಡಿದ್ರೆ ಅವನಿಗೆ ಒಂದು ತಾಸಿಗೆ ಇಂಡಿಯನ್ ಕರೆನ್ಸಿಯಲ್ಲಿ $1,000 ಕೊಡ್ತಾರೆ. ಆದರೆ ನಮ್ಮ ಹುಡುಗರು ಫ್ರೆಂಡ್ಸು ಕಟ್ಟಿ ಮೇಲೆ ಕೂತ್ಕೊಂಡು ಕ್ಲಾಸ್ಗೆ ಹೋಗ್ಲಾರ್ದ, ಲೈಬ್ರರಿಗೂ ಹೋಗ್ಲಾರ್ದ, ಕಾಲೇಜ್ ಮುಂದಿರೋ ಬೇಕ್ರಿಯಲ್ಲಿ ಕುಂತ್ಕೊಂಡು ದಿವಸಗಟ್ಟಲೆ ಕಳೀತಾರೆ. ಇವರು ಗಳಿಸೋದಲ್ಲ, ಉಲ್ಟಾ ಲಾಸ್ ಮಾಡ್ತಾರೆ. ಅವ್ರ ಅಪ್ಪನ ದುಡ್ಡು, ಅವ್ರ ತಂದೆ ತಾಯಿ ದುಡ್ಡು ವೇಸ್ಟ್ ಮಾಡಿ ಕುಂದಿರ್ತಾರೆ. ವಿ ಫೀಲ್ ವೆರಿ ಟಾರ್ಚರ್ಡ್ ವೆನ್ ವಿ ಸಿ ಸಚ್ ವೇಸ್ಟಿಂಗ್ ಹ್ಯೂಮನ್ ರಿಸೋರ್ಸ್. ಈ ರೀತಿ ವೇಸ್ಟ್ ಆಗುವಂಥ ಹ್ಯೂಮನ್ ರಿಸೋರ್ಸನ್ನು ನಾವು ನೋಡ್ತೀವಿ. ನಾವೇ ಕೆಲಸ ಇಲ್ಲದ ಮೊಬೈಲ್ನಲ್ಲಿ ಯಾರಿಗೆ ತಾಸುಗಟ್ಟಲೆ ನಮಗೆ ಬೇಡವಾಗಿರೋ ವಿಷಯಗಳನ್ನು ಮಾತಾಡ್ತೀವಿ. ಅಷ್ಟೇ ಆ ತಾಸುಗಟ್ಟಲೆ ಸಮಯವನ್ನು ಓದೋದಕ್ಕಾಗಲಿ ಒಳ್ಳೆಯ ವಿಷಯವನ್ನು ನೋಡೋಕೆ ನಾವು ಯೂಸ್ ಮಾಡಲ್ಲ. ಅವರ್ ಟೈಮ್ ಈಸ್ ವೇಸ್ಟೆಡ್, ಅವರ್ ಎನರ್ಜಿ ಈಸ್ ವೇಸ್ಟೆಡ್. ಜಗತ್ತಿನ ಬೇರೆ ಯಾವುದೇ ರಾಷ್ಟ್ರಗಳಲ್ಲಿ ಕೆಲಸ ಮಾಡೋಕ್ಕೆ ಜನ ಇಲ್ಲ, ಜನರ ಕೊರತೆ ಇದೆ. ಡ್ರೈವರು, ಸಾಮಾನ್ಯ ಕೆಲಸಗಳು, ಡ್ರೈವರು, ಶೆಫ್ಫು, ಸಪ್ಲೈಯರ್ಸ್, ಏರ್ ಹೋಸ್ಟೆಸ್, ಮೆಕ್ಯಾನಿಕ್ಸ್, ಇಂಜಿನಿಯರ್, ಸಣ್ಣ ಪುಟ್ಟ ಕೆಲಸಗಳಿಗೆ ಪಾಪ್ಯುಲೇಷನ್ ಇಲ್ಲ. ನಮ್ಮ ದೇಶದಲ್ಲಿ ಭಯಂಕರ ಪಾಪ್ಯುಲೇಷನ್ ಇದೆ, ಯಾರೂ ಮಾಡೋಂಗಿಲ್ಲ. ಕೇಳಿದ್ರೆ ನನಗೇನು ಕ್ವಾಲಿಫಿಕೇಷನ್ ಇದೆ ಅದೇ ಕೆಲಸ ಮಾಡ್ಬೇಕಂತ. ಇಂಜಿನಿಯರಿಂಗ್ ಓದಿ $10,000 ಇಂಜಿನಿಯರ್ ಆಗ್ತಾರೆ, ಆದರೆ $20,000 ಕೊಟ್ಟು ಡ್ರೈವರ್ ಆಗಂಗಿಲ್ಲ. ಅದು ಡಿಗ್ನಿಟಿ ಆಫ್ ಲೇಬರ್ ಅಲ್ಲ. ಇಷ್ಟು ಓದಿ ನಾ ಡ್ರೈವರ್ ಆಗಲ್ಲ, ಇದಕ್ಕೆ ಜಾಸ್ತಿ ಬರುತ್ತಂದ್ರೆ ಕೇರ್ ಮಾಡಲ್ಲ. ಬೇರೆ ದೇಶಗಳಲ್ಲಿ ಹೆಂಗಿದೆ, ಯಾವುದಕ್ಕೆ ಹೆಚ್ಚು ಹಣ ಬರ್ತದೆ, ಯಾವುದು ಪರಿಶ್ರಮದಿಂದ ಮಾಡಿದರೆ ಕೆಲಸ ಬರುತ್ತೆ, ರೆಕಗ್ನೇಷನ್ ಸಿಗುತ್ತೆ, ಅಂಥ ಕೆಲಸಗಳನ್ನು ಮಾಡ್ತಾರೆ. ಇಲ್ಲಿ ನೀವು ಇಷ್ಟೆಲ್ಲ ಲ್ಯಾಬೊರೇಟ್ರಿಗಳು ಇಟ್ಕೊಂಡು ನಾವು ಹೌ ಟು ಆಪ್ರೇಟ್ ಅಂತ ಗೊತ್ತಿದೆ ನಮಗೆ, ಹೌ ಟು ಇನ್ವೆಂಟ್ ಅಂತ ಗೊತ್ತಿಲ್ಲ. ನಾವು ಮೊಬೈಲನ್ನು ಆಪ್ರೇಟ್ ಮಾಡ್ತೀವಿ, ಮೊಬೈಲನ್ನು ತಯಾರು ಮಾಡೋಂಗಿಲ್ಲ. ಯಾಕಂದ್ರೆ ನಮಗೆ ಸೈಂಟಿಫಿಕ್ ಅಪ್ರೋಚ್ ಇಲ್ಲ. BScಗೆ ಅಡ್ಮಿಷನ್ಸ್ ಇಲ್ಲ, MScಗೆ ಅಡ್ಮಿಷನ್ಸ್ ಇಲ್ಲ. ಇಂಜಿನಿಯರಿಂಗ್ ಕಾಲೇಜಸ್ಸು ಒಮ್ಮೊಮ್ಮೆ ಕ್ರೌಡ್ ಹಾಕವು, ಒಮ್ಮೊಮ್ಮೆ ಲೆಸ್ ಕ್ರೌಡ್ ಹಾಕವು. ಹೈಯರ್ ಎಜುಕೇಷನನ್ನು ನಾವು ಬ್ಯಾಲೆನ್ಸ್ ಮಾಡ್ತಾ ಇಲ್ಲ. ಹಾಗಾಗಿ ನೀವೇನು BA BSc BCom ಮಾಡ್ತಾಯಿದ್ದೀರಿ, ನಿಮಗೆ ಭಾಳ ಒಳ್ಳೆಯ ಭವಿಷ್ಯ ಇದೆ. ನೀವು ಭಾಳ ಚೆನ್ನಾಗಿ ಲ್ಯಾಂಗ್ವೇಜ್ನಲ್ಲಿ ಎಕ್ಸ್ಪರ್ಟ್ ಆಗಬೇಕು. ಒಂದಲ್ಲ 4-5 ಲ್ಯಾಂಗ್ವೇಜ್ ಕಲೀರಿ, ವಿ ಹ್ಯಾವ್ ನೋ ಇಶ್ಯೂ. ಭಾಷೆಯಲ್ಲಿ ಶುದ್ಧ ಭಾಷೆಯನ್ನು ಕಲಿಬೇಕು. ಗುಡ್ ಲ್ಯಾಂಗ್ವೇಜ್, ಪ್ಯೂರ್ ಲ್ಯಾಂಗ್ವೇಜ್. ಎಲ್ಲದರಲ್ಲೂ ಶುದ್ಧ ಅಂತ ಇರುತ್ತಲ್ಲ, ಗುಡ್ ಆ್ಯಂಡ್ ಗುಡ್, ಬೆಟರ್, ಬೆಸ್ಟ್ ಅಂತ ಇರುತ್ತಲ್ಲ. ಯು ಶುಡ್ ಬಿ ಆಲ್ವೇಸ್ ಬೆಸ್ಟ್ ಇನ್ ದ ಲೈಫ್. ಅಂಥ ಬೆಸ್ಟನ್ನು ಕಲಿಬೇಕಾಗಿತ್ತು ಅಂದ್ರೆ ನೀವು ಶ್ರಮ ಪಡಬೇಕು. ನಿಮ್ಮ ಪ್ರಿನ್ಸಿಪಾಲ್ರು ಎಷ್ಟು ಭರವಸೆಗಳನ್ನ ಇಟ್ಕೊಂಡಿದ್ದಾರೆ. ದಿಸ್ ಈಸ್ ಹೋಪ್ಫುಲ್ ಸಿಚುವೇಶನ್ ಇನ್ ದಿ ಹೋಪ್ಲೆಸ್ ಕಂಡೀಷನ್. ಹೋಪ್ಲೆಸ್ ಕಂಡೀಷನ್ನಲ್ಲಿ ಹೋಪ್ಫುಲ್ ಆಗಿರೋದು, ನಿಮ್ಮನ್ನು ಎನರ್ಜೈಸ್ ಮಾಡೋದು. ಇವತ್ತಿನ ಯಂಗ್ ಸ್ಟಾಫ್ ನಾವೆಲ್ಲ ಒಂದೊಂದು ದಿವಸಕ್ಕೆ 6 ಪೀರಿಯಡ್ ತೊಗೊಳ್ತಾ ಇದ್ವಿ. ನಾವು ಪ್ರಿನ್ಸಿಪಾಲ್ ಆದಮೇಲೆ 3ನೇ ಪೀರಿಯಡ್ ಹೋಗು ಅಂದ್ರೆ ನಮ್ಮ ಲೆಕ್ಚರರ್ಸ್ ಮುಖ ಒಂಥರ ಆಗ್ತಿತ್ತು. ಸಿ ದಟ್ ಟೆಂಡೆನ್ಸಿ ಹ್ಯಾಸ್ ಚೇಂಜ್ಡ್. ನಮಗೆ ಇಂಟ್ರೆಸ್ಟ್ ಬರೋದು, ಯಾರು ನಮ್ಮ ಸೀನಿಯರ್ಸ್ ಹೋಗು ಅಂದ್ರೆ ನಮಗದೇ ನಮ್ಮನ್ನು ಕಳಿಸ್ತಾರೆ ಅಂತ ಖುಷಿ ಇರ್ತಿತ್ತು. ಆಮೇಲೆ ಗೊತ್ತಾಯ್ತು ಅವ್ರಿಗೆ ನಮ್ಮ ಬರ್ಡನ್ ಮಾಡೋಕ್ಕೆ, ತಮ್ಮ ಬರ್ಡನ್ ತಪ್ಪಿಸ್ಕೊಳಕ್ಕೆ ಹಂಗೆ ಮಾಡ್ತಾರಂತ. ಬಟ್ ಏನೇ ಇರಲಿ, ದಟ್ ಹ್ಯಾಸ್ ಬೆನಿಫಿಟೆಡ್. ಈ ರೀತಿಯ ವಾಸ್ತವದ ಜೊತೆಗೆ ಇವತ್ತು ವ್ಯಸನಮುಕ್ತ ದಿನಾಚರಣೆಗೆ ನೀವು ಮಹಾಂತ ಜೋಳಿಗೆ ಬಗ್ಗೆ ಎಷ್ಟು ಚಂದ ಕವಿತೆಗಳನ್ನು ಬರೆದಿದ್ದೀರಿ, ನೋಡಿದೆ ನಾನು. ಆಮೇಲೆ ವ್ಯಸನಮುಕ್ತ ದಿನಾಚರಣೆಗೆ ನೀವು ಏನು ಪೋಸ್ಟರ್ ಡಿಸೈನ್ ಮಾಡಿರಲ್ಲ ಅದನ್ನು ನೋಡಿದೆ. ನೀವು ಎಲ್ಲರದ್ದು ರೆಪ್ರೆಸೆಂಟೇಟಿವ್ ಆಗಿ ಕೆಲವ್ರು ಮಾಡಿದಿರಿ, ಕೆಲವ್ರು ಪ್ರೈಸ್ ತೊಗೊಂಡಿದ್ದೀರಿ. ಬಟ್ ಕಾನ್ಸೆಪ್ಟ್ ಎಷ್ಟು ಚೆನ್ನಾಗಿ ಅರ್ಥ ಆಗಿದೆ ನಿಮಗೆ. ವಾಟ್ ಈಸ್ ದ ರಿಸಲ್ಟ್ಸ್ ಆಫ್ ಬ್ಯಾಡ್ ಹ್ಯಾಬಿಟ್ ಅಂತ. ಚಟ ಅನ್ನೋದೇ ಕೆಟ್ಟ ಪದ, ಮತ್ತು ಅದ್ರಾಗ ಕೆಟ್ಟ ಚಟ ಅನ್ನೋದು ಇನ್ನೂ ಡೇಂಜರಸ್. ಚಟ ಇಟ್ಸ್ ಹ್ಯಾಬಿಟ್ ಇಟ್ ಸೆಲ್ಫ್ ಈಸ್ ಎ ಬ್ಯಾಡ್, ವೆದರ್ ಇಟ್ಸ್ ಎ ಗುಡ್ ಆರ್ ಬ್ಯಾಡ್ ಈಸ್ ಇನಫ್. ಮಾಡ್ರೇಟ್ ಇರಬೇಕು ಎಲ್ಲದೂ ನಮ್ಮ ಲೈಫ್ನಲ್ಲಿ. ಮಾಡ್ರೇಟ್ ಆಗಿರಬೇಕು, ಯಾವುದು ಅತಿ ಆಗಬಾರ್ದು, ಹೆಚ್ಚು ಆಗಬಾರ್ದು, ಕಡಿಮೆನೂ ಆಗಬಾರ್ದು. ಆ ಸಮಪಾತಳಿಯ ಆಲೋಚನೆ, ಸಮಪಾತಳಿಯ ಬದುಕಿದೆಯಲ್ಲ, ಅದು ವಿದ್ಯಾರ್ಥಿಗಳಿಗೆ ಭಾಳ ಮುಖ್ಯ. ಈಗ ನೋಡಿರಿ, ನಿಮಗೆಲ್ಲ ಪ್ರೇರಣೆ ಆಗಲಿ, ಸ್ಫೂರ್ತಿ ಆಗಲಿ ಅಂಥೇಳಿ ಅತಿಥಿಗಳನ್ನ ಕರೆಸ್ತಾರೆ. ಅಲ್ಲಿ ನಮ್ಮ ಮೈಂಡ್ ಸೆಟ್ ಏನಾಗಿದೆ, ಕಾಮಿಡಿ, ಫಿಲ್ಮ್ ಆ್ಯಕ್ಟರ್ಸ್, ಕ್ರಿಕೆಟ್ ಪ್ಲೇಯರ್ಸ್, ಈ ಥರ ಸೆಲೆಬ್ರಿಟಿಗಳು ನಮಗೆ ಬೇಕು ಅನ್ನಿಸ್ತದೆ. ಯಾರು ಗಂಭೀರವಾಗಿ ಮಾತಾಡೋರು ನಮಗೆ ಬೇಡ, ಅವ್ರನ್ನೆಲ್ಲ ಕರಿಬೇಕು. ಆದರೆ ನಮಗೇನು ಮನಸ್ಸಿನಲ್ಲಿ ಒಂದು ಭಾವನೆ ಮೊಳಕೆ ಹೊಡಿಬೇಕಂದ್ರೆ ನಾನು ಹಿಂಗಾಗಬೇಕು. ನೋಡಿ, BA BCom ಓದಿ ಏನೂ ಮಾಡಲಿಲ್ಲ, ನೌಕರಿ ಸಿಗಲಿಲ್ಲ ಅಂದ್ರೆ ನೀವು ಒಳ್ಳೆ ಗಾಯಕರಾಗ್ರಿ, ಒಳ್ಳೆ ಕ್ರೀಡಾಪಟು ಆಗ್ರಿ, ಒಳ್ಳೆ ಪೇಂಟರ್ ಆಗ್ರಿ, ಒಳ್ಳೆ ಮ್ಯೂಸಿಷಿಯನ್ ಆಗ್ರಿ, ಅದಾರಾಗ್ರಿ. ನೀವೇನು ರ್ಯಾಂಕ್ ಬರ್ರಿ, ರ್ಯಾಂಕ್ ಬಂದು ನೌಕರಿ ಮಾಡಿರಿ ಅಂತ ನಾ ಹೇಳ್ತಾ ಇಲ್ಲ.
ಸೃಜನಶೀಲತೆ ಕ್ರಿಯೇಟಿವಿಟಿ ಇದೆಯಲ್ಲ ಅದರಲ್ಲಾದರೂ ಸ್ಟ್ರಾಂಗ್ ಆಗ್ರಿ. ಅದಕ್ಕೂ ಬೇಕಾದಷ್ಟು ಸ್ಕೋಪ್ ಇದೆ. ಅದಕ್ಕೆ ಈ ಎಲ್ಲ ವಿವಿಧ ವಿಭಾಗಗಳಿದಾವೆ. ಎಕ್ಸ್ಟ್ರಾ ಕರಿಕ್ಯುಲಮ್ ಆ್ಯಕ್ಟಿವಿಟೀಸ್ ಇರೋದು, ವಿದ್ಯಾರ್ಥಿ ಸಂಘದ ಚಟುವಟಿಕೆ ಉದ್ದೇಶ ಇದೆಲ್ಲ ಯಾಕೆ ಇರ್ತದೆ, ಇಷ್ಟೆಲ್ಲ ಯಾಕೆ ಡೀಟೇಲಾಗಿ ಪಟ್ಟಿ ಮಾಡಿರ್ತಾರೆ. ನಿಮಗೊಬ್ಬ ರೆಪ್ರೆಸೆಂಟೇಟಿವ್ ಇರ್ತಾರೆ, ಒಬ್ಬ ಅದಕ್ಕೆ ಪ್ರೊಫೆಸರ್ ಇರ್ತಾರೆ, ಕ್ರೀಡಾ ವಿಭಾಗ, ವಾರ್ಷಿಕ ಸಂಚಿಕೆ, ಸಾಹಿತ್ಯ ವೇದಿಕೆ, ವಿಮೆನ್ ಎಂಪವರ್ಮೆಂಟ್ ಮಹಿಳಾ ವೇದಿಕೆ, ಸೋಷಿಯಲ್ ಸೈನ್ಸ್ ಸಮಾಜ ವಿಜ್ಞಾನ, ಸೈನ್ಸು, ಕಾಮರ್ಸ್ ಇವೆಲ್ಲ ಪ್ಲ್ಯಾಟ್ಫಾರ್ಮ್ಗಳು ಯಾಕೆ ಇರ್ತಾವಂತಂದ್ರೆ ಟು ಡೆವಲಪ್ ಯುವರ್ ಕರಿಯರ್, ಡೆವಲಪ್ ಯುವರ್ ಪರ್ಸ್ನಾಲಿಟಿ. ಇವತ್ತು ನೋಡಿರಿ ಈ ಥರ ಏಡೆಡ್ ಇನ್ಸ್ಟಿಟ್ಯೂಷನ್ಗಳಿಗೆ ಹಿಂಗೆ ಕಷ್ಟ ಇದೆ ನಿಮಗೆ. ಆದರೆ ಬೆಂಗಳೂರಲ್ಲಿ BCom, BSc, BAಗೆ ಲಕ್ಷಗಟ್ಟಲೆ ಫೀಸ್ ಕೊಟ್ಟು ಹೋಗ್ತಾರೆ. ಈ ಎರಡು ಕಾಂಟ್ರಡಿಕ್ಷನ್ ಇದೆಯಲ್ಲ, ವಿರೋಧಾಭಾಸ ಇದೆಯಲ್ಲ, ಖಾಸಗಿ ಮತ್ತು ಸರ್ಕಾರಿ ಅರೆ ಸರ್ಕಾರಿ ಡಿಫ್ರೆನ್ಸ್ ಇದೆಯಲ್ಲ. ಮತ್ತು ಆ BComಗೆ ಯಾಕೆ ಅಷ್ಟು ಬೆಲೆ ಇದೆ, ನಮ್ಮ BComಗೆ ಯಾಕೆ ಅಷ್ಟು ಬೆಲೆ ಇಲ್ಲ? ಹೆಸರು ಹೇಳಬಾರ್ದು. ಅಂತಂಥ ದೊಡ್ಡ ಇನ್ಸ್ಟಿಟ್ಯೂಷನ್ 4 ಲಕ್ಷ BCom ಫೀಸ್ ತೊಗೊಳ್ತಾರೆ. ನಿಮಗೆ ಫ್ರೀಯಾಗಿ ಕೊಟ್ಟರು ನೀವು ಸರಿಯಾಗಿ ಅದೇ ಸಿಲೆಬಸ್ ನೀವು ಇಲ್ಲಿ ಓದ್ತೀರಿ, ಅದೇ ಕರಿಕ್ಯುಲಮ್ ಓದಿದರೂ ಕೂಡ ನೀವು ಅಷ್ಟ್ಯಾಕೆ ಎಂಪವರ್ ಆಗಲ್ಲ. ನಿಮ್ಮ ಟೀಚರ್ಸ್ ಫಾಲ್ಟ್ ಅಲ್ಲ. ಫಾರ್ಚುನೇಟ್ಲಿ ವಿ ಹ್ಯಾವ್ ಗಾಟ್ ವೆರಿ ಗುಡ್ ಟೀಚರ್ಸ್ ಇನ್ ದಿಸ್ ಏರಿಯಾ. ತುಂಬ ಶ್ರಮ ಪಡುವಂಥ ಟೀಚರ್ಸ್ ಇದ್ದಾರೆ. ನಿಮ್ಮ ಬಗ್ಗೆ ಕನ್ಸರ್ನ್ ಇದೆ. ವಿದ್ಯಾರ್ಥಿಗಳೇ ಒಂದು ಸಂಸ್ಥೆ ಅಸೆಟ್ ಅಂತ ಗೊತ್ತಿದೆ. ಯಾಕಂದರೆ ಯು ಆರ್ ನಾಟ್ ಟ್ರೈನ್ಡ್, ಯುವರ್ ಮೈಂಡ್ಸ್ ಆರ್ ನಾಟ್ ಟ್ರೈನ್ಡ್. ನಮ್ಮ ಮನಸ್ಸನ್ನು ಆ ರೀತಿ ತರಬೇತುಗೊಳಿಸ್ಬೇಕು ನಾವು. ರಿಪೀಟೆಡ್ಲಿ ನಮಗೆ ವಚನಗಳು ಗೊತ್ತಿದೆ, ಲಿಂಗಾಯತ ಧರ್ಮ ಗೊತ್ತಿದೆ, ತತ್ವ ಗೊತ್ತಿದೆ. ಮತ್ತೆ ಯಾಕೆ ನಾವು ಇಲ್ಕಲಪ್ಪಗಳ ಕಡೆ ಹೋಗಬೇಕು, ಗುರುಮಾನ್ ಸ್ವಾಮಿಗಳ ಜೊತೆ ಯಾಕೆ ಚರ್ಚೆ ಮಾಡಬೇಕು ಅನ್ನೋದು ಪ್ರಶ್ನೆ. ಆ ಯಾಕೆ ಚರ್ಚೆ ಮಾಡಬೇಕು ಅನ್ನೋದು ಇದೆಯಲ್ಲ, ಅದು ನಾವು ರಿಫ್ರೆಶ್ ಆಗ್ತೀವಿ. ಇಟ್ ರೀಕ್ರಿಯೇಟ್ಸ್ ಅವರ್ ಮೈಂಡ್. ಅದು ನಮ್ಮನ್ನು ನಾವು ರೀಓರಿಯೆಂಟ್ ಮಾಡ್ಕೋಬೇಕು. ಈಗ ನಾವು ಮೊಬೈಲ್ ಒಂದು ಸಲ ತೊಗೊಂಬಿಟ್ರೆ ಮುಗಿಯಲ್ಲ, ಅದು ಡೈಲಿ ಚಾರ್ಜ್ ಮಾಡಬೇಕು. ಮೊಬೈಲ್ ಇನ್ಸ್ಟ್ರೂಮೆಂಟ್ ಚಾರ್ಜ್ ಮಾಡಬೇಕು, ಕರೆನ್ಸಿ ಅಪ್ಲೋಡ್ ಮಾಡಬೇಕು, ಕರೆನ್ಸಿ ಟಾಪಪ್ ಮಾಡಬೇಕು, ಮೊಬೈಲನ್ನು ಬ್ಯಾಟ್ರಿಯಿಂದ ಚಾರ್ಜ್ ಮಾಡಬೇಕು. ಹ್ಯೂಮನ್ ಮೈಂಡು ಹಾಗೆ. ಹ್ಯೂಮನ್ ಮೈಂಡ್ ಈಸ್ ಲೈಕ್ ಎ ಮೊಬೈಲ್. ಇಟ್ ಶುಡ್ ಬಿ ಚಾರ್ಜ್ಡ್ ಎವ್ರಿ ಡೇ. ಚಾರ್ಜ್ಡ್ ವಿತ್ ಇಷ್ಟಲಿಂಗ, ಚಾರ್ಜ್ಡ್ ವಿತ್ ಮೆಡಿಟೇಷನ್. ಆ ಧ್ಯಾನಸ್ಥ ಸ್ಥಿತಿ ಜಪಾನ್, ಚೈನಾ, ಸೌತ್ ಕೊರಿಯಾ ಇವೆಲ್ಲ ಯಾಕೆ ಸ್ಟ್ರಾಂಗ್ ಆಗಿದ್ದಾವೆ ಅಂತಂದರೆ ಅವರು ದಿನಾ ಅವರಿಗೆ ಧ್ಯಾನವನ್ನು ಪಾರ್ಟ್ ಆಫ್ ದೇರ್ ಕರಿಕ್ಯುಲಮ್. ಆ ಮೆಡಿಟೇಷನ್ ಅನ್ನೋದು ಪಾರ್ಟ್ ಆಫ್ ದೇರ್ ಕರಿಕ್ಯುಲಮ್. ಯೋಗ ಧ್ಯಾನ ಇಂಡಿಯಾದಲ್ಲಿ ಹುಟ್ಟಿರುವಂಥ ಯೋಗ ಧ್ಯಾನ ಇವತ್ತು ಬೇರೆ ಬೇರೆ ದೇಶಗಳಲ್ಲಿ ಪಾರ್ಟ್ ಆಫ್ ದೇರ್ ಸಿಲೆಬಸ್. ಅದರಲ್ಲಿ ಅವ್ರಿಗೆ ನಂಬಿಕೆ ಇದೆ. ಬುದ್ಧಿಸಮ್ ಇಲ್ಲೇ ಹುಟ್ಟಿತು, ಅದರಲ್ಲಷ್ಟು ಪಾಪ್ಯುಲರ್ ಆಗಿದೆ. ಎಲ್ಲ ಬುದ್ಧಿಸ್ಟ್ ಕಂಟ್ರಿಗಳಿಗೆ ಹೋದಾಗ ಅರೆ ನಾವು ಕೊಟ್ಟ ಪ್ರಾಡಕ್ಟ್ ಇದು. ಹಾಗೆ ನೀವು ಇಲ್ಕಲ್ಲಪ್ಪಳ ಸಾನ್ನಿಧ್ಯದಲ್ಲಿ ಇಷ್ಟಲಿಂಗ ತರಬೇತಿ ಕೂಡ ಆಗಬೇಕು ನಮ್ಮ ಮಕ್ಕಳಿಗೆ. ಇದು ಬರೀ ಒಂದು ಧರ್ಮ, ಒಂದು ಜಾತಿ ಅವ್ರಿಗೆ ಸಂಬಂಧಪಟ್ಟದ್ದಲ್ಲ. ಇಷ್ಟಲಿಂಗ ಭಸ್ಮ ಜಾತ್ಯತೀತವಾಗಿ ಎಲ್ಲರಿಗೂ ಬೇಕಾದದ್ದು. ಎಲ್ಲರೂ ಅದನ್ನು ಅರ್ಥ ಮಾಡ್ಕೋಬೇಕು. ಅದನ್ನೊಂದು ಯಾವುದಕ್ಕೋ ಸೀಮಿತ ಮಾಡಿಕೊಂಡು ಆಲೋಚನೆ ಮಾಡೋದು ಅಲ್ಲ. ಹಾಗೆ ವಿದ್ಯಾರ್ಥಿಗಳು ಮತ್ತು ನಮ್ಮ ಮಧ್ಯ ಫ್ರೆಂಡ್ಲಿ ಅಟ್ಯಾಚ್ಮೆಂಟ್ ಇರಬೇಕು. ಈಗ ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿ ಅನೇಕ ಬದಲಾವಣೆಗಳು ಬಂದಿದ್ದಾವೆ. ಅವನ್ನೆಲ್ಲ ಬೇರೆ ಬೇರೆ ದೇಶದ ನೋಡಿ ಅವನ್ನ ಇನ್ಕಾರ್ಪೊರೇಟ್ ಮಾಡ್ಯಾರ. ಅದರ ಸಮಸ್ಯೆ ಏನಿದೆ ಅಂದರೆ ನಮ್ಮಲ್ಲಿ ಎಕ್ಸಿಕ್ಯೂಷನ್ ಪಾರ್ಟ್ ಬಂದಾಗ ಅದಕ್ಕೆ ಬೇಕಾಗಿರುವಂಥ ಟ್ರೈನಿಂಗ್ ಇಲ್ಲ. ನಾನು ಭಾಳಷ್ಟು ಜನ ಹೈಯರ್ ಎಜುಕೇಷನ್ ರಿಲೇಟೆಡ್ ಇದ್ದವ್ರ ಜೊತೆ ಎಲ್ಲ ಅವ್ರ ಸ್ಕಾಲರ್ಸ್ ಜೊತೆ ಚರ್ಚೆ ಮಾಡ್ತೀನಿ. ಪಾಲಿಸೀಸ್ ಎಲ್ಲ ಚೆನ್ನಾಗಿರ್ತಾವೆ, ನಮ್ಮಲ್ಲಿ ಯೋಜನೆಗಳೆಲ್ಲ ಚೆನ್ನಾಗಿರ್ತಾವೆ. ಇಂಪ್ಲಿಮೆಂಟ್ ಮಾಡಬೇಕಾದಾಗ ಪ್ರಾಕ್ಟಿಕಲಿ ಏನು ತೊಂದರೆಗಳು ಬರ್ತಾವೆ ನಮ್ಗೆ ಗೊತ್ತಾಗಲ್ಲ. ಆ ಪ್ರಾಕ್ಟಿಕಲ್ ಡಿಫಿಕಲ್ಟೀಸಿನ ಅರ್ಥ ಮಾಡಿಕೊಂಡು ನಿಮ್ಮ ಬೇಸಿಕಲಿ ವಿದ್ಯಾರ್ಥಿಗಳ ಮೈಂಡ್ಸೆಟ್. ನೀವು ಯುವಕರು ಸಿಟ್ಟು, ಮುಂಗೋಪ, ಅನ್ಸೀರಿಯಸ್ ಅಪ್ರೋಚ್, ನೆಗೆಟಿವ್ ಆ್ಯಟಿಟ್ಯೂಡ್ ಇದರಿಂದ ಬಹಳ ದೂರ ಸರಿಬೇಕು. ಫ್ರೆಂಡ್ಲಿ ವಾತಾವರಣ ಇರಬೇಕು ಕಾಲೇಜ್ ಅಂದಮೇಲೆ. ನೀವು ಡಿಗ್ರಿಗೆ ಬಂದಿರಿ ಅಂದ್ರೆ ನಿಮ್ಮ ಟೀಚರ್ಸ್ ಕಡೆ ಹೇಳಿಸ್ಕೊಳ್ಳೋದಲ್ಲ, ನಿಮಗೆ ಆ ಒಂದು ಪರ್ಸ್ನಲ್ ರೆಸ್ಪಾನ್ಸಿಬಿಲಿಟಿ ಇರಬೇಕು. ಭಾಳ ಹೇಳಿದರೆ ವೇದಾಂತ ಆಗ್ತದೆ, ಅದರ ರಿಯಾಲಿಟಿನೂ ಹಿಂಗೆ ಆದರೆ ಚೆನ್ನಾಗಿ SV ಕಾಲೇಜ್ನಲ್ಲಿ ಅಂತ ನಮಗೆ SVM ಕಾಲೇಜು ಅಂತ ಪಾಪ್ಯುಲರ್ ಆಗಿರುವಂಥ ಒಂದು ಸಂಸ್ಥೆ. ನಾನು ಹೋದ ವರ್ಷ 1-2 ವರ್ಷದ ಹಿಂದೆ PU ಕಾಲೇಜಿಗೆ ಬಂದಿದ್ದೆ. ಹಾಗೆ ಇವತ್ತು ಡಿಗ್ರಿ ಕಾಲೇಜಿಗೆ ಬಂದಿದ್ದೀನಿ. ನಮ್ಮ ಎಲ್ಲ ಸಾಧನಗಳನ್ನು, ಎಕ್ವಿಪ್ಮೆಂಟ್ಸನ್ನು, ಕಂಪ್ಯೂಟರ್, ಮೊಬೈಲ್, ಫಾರ್ಚುನೇಟ್ಲಿ ನಮ್ಮ ಮೊಬೈಲ್ ಏನಾಯಿತು, ದೊಡ್ಡ ಅಸೆಟ್ ಆಯಿತು. ಆ ಮೊಬೈಲ್ನಲ್ಲಿ ಎಲ್ಲ ಇದೆ.
ಅದರಲ್ಲಿ ರೇಡಿಯೋ ಇದೆ, ಟಿ ವಿ ಇದೆ, ಯೂಟ್ಯೂಬ್ ಇದೆ, ಸಿನಿಮಾ ಇದೆ, ಟೈಪಿಂಗ್ ಇದೆ, ಇಂಟರ್ನೆಟ್ ಇದೆ, ಗೂಗಲ್ ಸರ್ಚ್ ಎಂಜಿನ್ ಇದೆ, ChatGPT ಇದೆ. ಜಗತ್ತಿನ ಎಲ್ಲ ಮಾಹಿತಿನೂ ನಿಮ್ಮ ಮೊಬೈಲ್ನಲ್ಲಿದೆ. ಆದರೆ ಅದು ಎದಕ್ಕೆ ಬಳಕೆ ಆಗಬೇಕು, ಅದು ಯಾವುದಕ್ಕೆ ನೀವು ಅದನ್ನು ಪಾಸಿಟಿವ್ ಆಗಿ, ಎಲ್ಲದೂ ಇರುತ್ತೆ. ಆ್ಯಂಡ್ ಐ ಶುಡ್ ಡಿಸೈಡ್ ಇದನ್ನು ನಾನು ಪಾಸಿಟಿವ್ ಆಗಿ ತೊಗೋಬೇಕೋ ನೆಗೆಟಿವ್ ಆಗಿ ತೊಗೋಬೇಕು. ಎವ್ರಿ ಟೈಮ್, ಎವ್ರಿ ಮೂಮೆಂಟ್ ಯು ಫೀಲ್ ಹೌ ಐ ಶುಡ್ ಪರ್ಫಾರ್ಮ್. ಈ ನೆಗೆಟಿವನ್ನು ನಾವು ಪಾಸಿಟಿವ್ ಆಗಿ ಹೆಂಗೆ ಕನ್ವರ್ಟ್ ಮಾಡಬೇಕು. ನಮ್ಮ ಸುತ್ತಲೂ ಟೀಕೆ ಮಾಡೋರು ಇರ್ತಾರೆ, ನಮ್ಮ ಸುತ್ತಲೂ ಬೈಯೋರು ಇರ್ತಾರೆ. ಆ ಬೈಯುವಂಥ ಜನರನ್ನು ನಮ್ಮನ್ನು ಹೊಗಳುವಂಗೆ ಹೆಂಗೆ ಕನ್ವರ್ಟ್ ಮಾಡಬೇಕು ನಾವು ಅನ್ನೋದು ಪರ್ಸ್ನಾಲಿಟಿ, ಅನ್ನೋದು ಅಂಡರ್ಸ್ಟ್ಯಾಂಡಿಂಗ್ ಆಫ್ ಲೈಫ್. ಅದು ನಮಗೆ ಕೆಲವು ಆದರ್ಶ ವ್ಯಕ್ತಿಗಳು ನಮಗೆ ಕಣ್ಮುಂದೆ ಸಿಗ್ತಾರೆ. ಆ ಸಿಕ್ಕ ಆದರ್ಶ ವ್ಯಕ್ತಿಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ಅದನ್ನು ಬೆಳೆಸ್ಕೊಳ್ಬೇಕು. ನಮಗೆಲ್ಲ 35 ವರ್ಷಗಳ ಹಿಂದೆಯೇ ಇಲ್ಕಲ್ ಅಪ್ಪುಗಳು ಇಲ್ಕಲ್ಲಿಗೆ ಕರೆದು ಭಾಷಣ ಮಾಡೋಕ್ಕೆ ಹಚ್ಚಿ, ದೊಡ್ಡ ದೊಡ್ಡವ್ರ ಜೊತೆ ವೇದಿಕೆಯನ್ನು, ನಾವೆಲ್ಲ ಭಾಳ ಸೀನಿಯರ್ 30-40 ವರ್ಷ ಅನುಭವ ಇದ್ದವ್ರ ಜೊತೆ ನಮಗೆ ವೇದಿಕೆ ಹಂಚೋಕ್ಕೆ ಅವಕಾಶ ಕೊಡ್ತಾಯಿದ್ರು. ನಮಗೆಲ್ಲ ಖುಷಿಯಾಗೋದು. ಯಾವ ವ್ಯಕ್ತಿಗಳನ್ನು ನಾವು ವಿದ್ಯಾರ್ಥಿಗಳಿದ್ದಾಗ ಭಾಳ ದೂರದಿಂದ ನೋಡಿರ್ತೀವಿ, ಅಂಥ ವ್ಯಕ್ತಿಗಳ ಜೊತೆ ನಮ್ಮನ್ನು ಕೂಡಿಸ್ತಾರಲ್ಲ ಅಂತ ಖುಷಿಯಾಗೋದು. ಸೊ ದಟ್ ಹ್ಯಾಸ್ ಹೆಲ್ಪ್ಡ್ ಮೀ ಟು ಟ್ರಾನ್ಸ್ಫಾರ್ಮ್ ಅವರ್ ಪರ್ಸ್ನಾಲಿಟಿ. ಅದು ಒಂದು ರೀತಿ ನಮ್ಗೆ ಮಾರಲ್ ರೆಸ್ಪಾನ್ಸಿಬಿಲಿಟಿ ಆಕಿತ್ತು. ನಮಗೂ ಈಗ ಅಜ್ಜವರು ನೀವು ಪ್ರೈಸ್ ಕೊಡ್ರಿ ಅಂದರು. ನಾವು ಹೇಳಿ ಕೇಳಿದ ದಡ್ರು, ಸ್ಟೂಡೆಂಟ್ ಇದ್ದಾಗ ಒಂದು ಪ್ರೈಸ್ ತೊಗೊಂಡಿಲ್ಲ ನಾನು. ನನಗೆ ನಿಮಗೆಲ್ಲ ಪ್ರೈಸ್ ಕೊಡಲಿಕ್ಕೆ ಭಾಳ ಖುಷಿಯಾಗತ್ತೆ. ಆ ಇಲ್ತಳ್ಪಗಳು ಯಾಕೆ ಕೊಡಿಸ್ತಾರಂದ್ರೆ, ಈಗರ ಶಾಣೆ ಆಗನಿ ಅಂಥೇಳಿ ಕೊಡಿಸ್ತಾರವ್ರು. ಈಗರ ಬುದ್ಧಿ ಬರಲಿ ನನಗಂತ ಕೊಡಿಸ್ತೀನಿ, ನಮ್ಮ ಹುಡುಗರಿಗೆ ಕೊಡ್ರಿ ಅಂತ. ರೀಸನ್ ಏನಂದ್ರೆ ಮತ್ತು ನಮಗೆ ಅದು ಟ್ರಾನ್ಸ್ಫಾರ್ಮ್ ಆಗಬೇಕಲ್ಲ. ನಾವು ಅರೆ ಇಷ್ಟು ಚೆನ್ನಾಗಿ ಬರೆದಾರ ಪದ್ಯ, ಇಷ್ಟು ಚೆನ್ನಾಗಿ ಪೋಸ್ಟರ್ ಮಾಡಿದ್ದಾನೆ, ನಾನು ಹಿಂಗೆ ಟ್ರೈ ಮಾಡಬೇಕು, ನಾನು ಇಷ್ಟು ಚೆನ್ನಾಗಿ ಪದ್ಯ ಬರೀಬೇಕು. ನಾವು ಇಲ್ಕಲ್ಲಪ್ಪಗಳ ಜೊತೆ 30 ವರ್ಷ ಇದ್ವಿ, 35 ವರ್ಷದಿಂದ ಇದ್ವಿ. ಯಾಕೆ ಮಾತು ಜೋಳಿಗೆ ಮೇಲೆ ಇಷ್ಟೊಂದು ಒಳ್ಳೆ ಪದ್ಯ ಬರೆಯೋಕ್ಕೆ ನಮಗಾಗಿಲ್ಲ? ಸೆನ್ಸಿಟಿವ್ ಆಗಿ, ಆಮೇಲೆ ಅಷ್ಟೇ ವಿನೀತ ಭಾವದಿಂದ, ಎಷ್ಟು ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಆಲೋಚನೆ ಮಾಡಿದಷ್ಟು ಕಡಿಮೆನೇ. ನಿಮ್ಮ ಪ್ರಿನ್ಸಿಪಾಲ್ರು ಪ್ರಮಾಣವಚನದ ಕೆಳಗಡೆ ಗುರುಮಾಂತಪ್ಪಗಳ ಸನ್ನಿಧಿಯಲ್ಲಿ ಅಂತ ಬರೆದಿದ್ರು. ನಾವು ಸುಮ್ಮನೆ ನೋಡಿ ಸುಮ್ಮನೆ ಆಗ್ತಿದ್ವಿ. ಆದರೆ ನಮ್ಮ ಗುರುಮಾಂತಪ್ಪಗಳು ಅದನ್ನು ನೋಡಿ ಅದನ್ನು ರೌಂಡ್ ಮಾಡಿ ಬಸವಾದಿ ಶರಣರ ಸಮ್ಮುಖದಲ್ಲಿ ಮತ್ತು ಇಂದಿನ ವಿಜಯ ಮಾಂತಪ್ಪಗಳ ಪ್ರೇರಣೆಯಿಂದ ಅದನ್ನು ಚೇಂಜ್ ಮಾಡಿದರು. ಅಂದರೆ ಸೆನ್ಸಿಟಿವ್ ಅಪ್ರೋಚ್, ಸೂಪರ್ ಸೆನ್ಸಿಟಿವ್ ಅಪ್ರೋಚ್. ಹಿಂಗೆ ಬದುಕನ್ನು ಪ್ರತಿಯೊಂದನ್ನು ಭಾಳ ಸೆನ್ಸಿಟಿವ್ ಆಗಿ ನೋಡಬೇಕು, ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಗಮನಿಸಬೇಕು. ಆವಾಗ ನಮ್ಮ ಪರ್ಸ್ನಾಲಿಟಿ ಎಲಿವೇಟ್ ಆಗತ್ತೆ. ಆ ಸದುವಿನಯ ಅನ್ನೋದು ನಮ್ಮ ಪರ್ಸ್ನಾಲಿಟಿ, ಪೊಲೈಟ್ನೆಸ್ ಅನ್ನೋದು ನಮ್ಮ ಪರ್ಸ್ನಾಲಿಟಿಯಲ್ಲಿ ಎದ್ದು ಕಾಣಬೇಕು. ಬರೀ ನಮ್ಮ ಮಾತಿನಲ್ಲಿ ಕಂಡ್ರಲ್ಲ. ನಡೆಯೊಂದು ಪರಿ ನುಡಿಯೊಂದು ಪರಿ ಅಲ್ಲ. ನಡೆನುಡಿ ಶುದ್ಧವಾಗಿ ಏಕ ರೀತಿಯಾಗಿದ್ದವರೇ ನಮ್ಮ ಶರಣರು. 770 ಅಮರಗಣಗಳು ಯಾಕೆ ಮಹತ್ವದಂದ್ರೆ, ಅವ್ರು ಹಂಗೆ ಪರಿಪೂರ್ಣವಾಗಿ ಬದಲಾವಣೆ ಆದಂಥವ್ರು. ಪರಿಪೂರ್ಣವಾಗಿ ಬದಲಾವಣೆ ಆದಮೇಲೆ ಅವ್ರಿಗೊಂದು ಎಲಿಜಿಬಿಲಿಟಿ ಇದೆ. ನಿಮ್ಮ BA ಆಗುತ್ತೆ, ಅಂಡರ್ ಗ್ರ್ಯಾಜುಯೇಟ್, MA, PhD. ಆ ಎಲಿಜಿಬಿಲಿಟಿ ಅಂತೀವಲ್ಲ, ಹಂಗೆ ಎಲಿಜಿಬಿಲಿಟಿ ಏನು, ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನು ಅಂತಂದರೆ ನೀವು ಪರಿಪೂರ್ಣರಾಗೋದು. ಆ ಪರಿಪೂರ್ಣರಾಗೋದ್ರ ಕಡೆಗೆ ನೀವು ಪ್ರಯತ್ನವನ್ನು ಮಾಡೋದು. ಅಂಥ ಪ್ರಯತ್ನವನ್ನು ನೀವೆಲ್ಲರೂ ಮಾಡಬೇಕು. ಇವತ್ತಿನಿಂದ ಇದರಲ್ಲಿ ಇಷ್ಟು ಜನರನ್ನು ನಿಮ್ಮನ್ನು ಹಿಡ್ಕೊಂಬಂದು ಕುಂದ್ರಿಸ್ತಾರಲ್ಲಪ್ಪ, ನೀವು ಬಂದೀರಿ ಅಂತ ನಾ ದೇವರಾಣೆ ಅನ್ನಂಗಿಲ್ಲ. ನಿಮ್ಮನ್ನು ಹಿಡ್ಕೊಂಡು ಬಂದಿರ್ತಾರೆ. ನೀವು ಸುಳ್ಳರ ಹೇಳ್ರಿ, ಕರೆಯರ ಹೇಳ್ರಿ. ಪಾಪ ಅವರು ಪ್ರೆಸ್ಟೀಜ್ಗೆ ಹಂಗೆ ಹೇಳ್ತಾರೆ, ನಮ್ಮ ಹುಡುಗರು ಹಂಗಲ್ಲ ಸರ್, ಅವರಾಗಿ ಬರ್ತಾರಂತ. ಹಂಗೆ ಹೇಳಲೇಬೇಕು. ಹಂಗೆ ಹೇಳೋದೇ ಭಾಳ ಬ್ಯೂಟಿಫುಲ್. ಯಾಕಂತಂದ್ರೆ ಮುಂದೆ ಹಂಗೆ ಆಗಲಿ ಅನ್ನೋ ಕಾರಣಕ್ಕೆ. ಈಗ ನನ್ನ ಬಗ್ಗೆನೂ ಸುಳ್ಳು ಪರಿಚಯ ಹೇಳಿದಾರಲ್ಲ, ಹಂಗೆ ನಿಮ್ಮ ಬಗ್ಗೆನೂ ಸುಳ್ಳು ಹೇಳಿರ್ತಾರೆ. ನಾವಿಬ್ಬರು ಸುಳ್ಳ್ರೆ ಅಂತ ತಿಳ್ಕೊಳ್ಳೋಣ. ನೀವು ಸುಳ್ಳು, ನಾವು ಸುಳ್ಳು. ಆದರೆ ಫ್ರಮ್ ಟುಡೇ ಇನ್ನು ಮೇಲೆ ಇದನ್ನು ಮೀರಿ ನಮ್ಮ ಪರ್ಸ್ನಾಲಿಟಿ ನಾವು ಡೆವಲಪ್ ಮಾಡ್ಕೋಬೇಕು. ನೆಕ್ಸ್ಟ್ ಯಾರ ಗೆಸ್ಟಾಗಿ ಬರ್ತಾರಂದ್ರೆ ಇರಲಿ, ಏನಾರು ಚೆನ್ನಾಗಿ ಮಾತಾಡ್ತಾರನ್ನ ಅಂತ ನೀವೇ ಇಂಟ್ರೆಸ್ಟ್ಲೇ ಬರಬೇಕು. ನಿಮ್ಮ ಲೆಕ್ಚರರ್ಸ್ ತಿರುಗಿ ನೋಡೋ ಹಂಗೆ, ನಿಮ್ಮ ಹಿಂದೆ ಬಂದು ನಿಂದಿರೋ ಹಂಗೆ ಸಿಚುವೇಶನ್ ಕ್ರಿಯೇಟ್ ಮಾಡ್ಕೋಬಾರ್ದು. ಯು ಶುಡ್ ಬಿ ಸೆಲ್ಫ್ ಡಿಸಿಪ್ಲೈನ್ಡ್. ನಿಮ್ಮಷ್ಟಕ್ಕೆ ನೀವೇ ನಿಮ್ಮ ಮೊಬೈಲ್ಗಳನ್ನು ಸೈಲೆಂಟ್ ಮಾಡ್ಕೋಬೇಕು. ಅದನ್ನು ಸೈಲೆಂಟ್ ಮಾಡಿಕೊಂಡು ಮತ್ತೆ ಹೊರಗೆ ಹೋಗಿ ನೋಡಿದ್ರೆ ಆಯಿತು ಅಂತ. ಇಲ್ಲಿ ಭಾಳ ಅರ್ಜೆಂಟ್ಸ್ ಏನು 108 ಅಲ್ಲ. ನೀವು ಯಾರು ಸಾಯಕತ್ತಿನಪ್ಪ ಕರ್ಕೊಂಡು ಹೋಗ್ಬಾ ಅಂತ ಯಾವನೂ ಫೋನ್ ಮಾಡಿರಂಗಿಲ್ಲ ನಮಗೆ. ವಿ ಆರ್ ನಾಟ್ 108 ಡ್ರೈವರ್ಸ್. ಯಾರೂ ನಮ್ಮ ಜೊತೆ ಅಷ್ಟು ಅವಸರಕ್ಕೆ ಫೋನ್ ಮಾಡೋರು ಇಲ್ಲ. ನಮ್ಮದೇನು ಹಾಸ್ಪಿಟ್ಲ್ ಅಲ್ಲ, ಆಕ್ಸಿಡೆಂಟ್ ಆಗೈತೆ ರೀ ಅರ್ಜೆಂಟ್. ನೀವೇನು ಡಾಕ್ಟರ್ಸ್ ಅಲ್ಲ, ನಾವು ಡಾಕ್ಟರ್ಸ್ ಅಲ್ಲ. ನಮ್ಗೆ ಯಾರೂ ಅಷ್ಟು ಅರ್ಜೆಂಟ್ ಫೋನ್ ಮಾಡೋಂಗಿಲ್ಲ. ಮಾಡಿದ್ರು ಆಮೇಲೆ ಮಾಡ್ತಾರೆ. ನೀವು ಭಾಳ ಇಂಪಾರ್ಟೆಂಟ್ ಇದ್ರಿ ಅಂದ್ರೆ ಒಂದು ಸಲ ಬಿಟ್ಟು 10 ಸಲ ಹಚ್ತಾರೆ. ನೀವು ಇಂಪಾರ್ಟೆಂಟ್ ಇರಲಿಲ್ಲ ಅಂದ್ರೆ ಜಲ್ದಿ ಫೋನ್ ತೊಗೊಳ್ತೀರಿ. ಇಫ್ ಯು ಆರ್ ಸೋ ಇಂಪಾರ್ಟೆಂಟ್, ಲೆಟ್ ದಮ್ ವೇಟ್ ಆ್ಯಂಡ್ ಲೆಟ್ ದಮ್ ರೀಕಾಲ್.
ಅಂತಹ ಒಂದು ಮನೋಧರ್ಮವನ್ನು, ಡಿಸಿಪ್ಲಿನನ್ನು, ನಾನು ಬರೀ ಬೇರೆ ದೇಶಗಳು ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾವೆ, ನಮ್ಮ ದೇಶದ ಹುಡುಗರು ಏನೂ ಕೆಲಸ ಮಾಡೋಂಗಿಲ್ಲ ಅಂತಲ್ಲ. ನಮ್ಮ ದೇಶದ ಹುಡುಗರು ಭಾಳ ಟ್ಯಾಲೆಂಟೆಡ್ ಅದಾರ, ಪ್ರೊವೈಡೆಡ್ ದೇ ಶುಡ್ ಬಿ ಟ್ರೈನ್ಡ್. ನಾವು ಟ್ರೈನಿಂಗ್ ಕೊಡೋದಲ್ಲ, ನೀವೇ ನಿಮ್ಮ ಮನಸ್ಸನ್ನು ಟ್ರೈನಿಂಗ್ ಕೊಟ್ಕೋಬೇಕು. ನೀವು ನಿಮ್ಮ ಮನಸ್ಸನ್ನು ಟ್ರೈನಿಂಗ್ ಕೊಟ್ಕೊಳ್ಳಿಕ್ಕೆ ಬೇರೆ ಬೇರೆ ಸಾಧನಗಳನ್ನು ಯು ಶುಡ್ ಯೂಸ್. ಯು ಶುಡ್ ಅಂಡರ್ಸ್ಟ್ಯಾಂಡ್ ದಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯನ್ನು ಬಳಸ್ಕೊಂಡು ನೀವು ದೊಡ್ಡವರಾಗಬೇಕು. ಅಂದಾಗ ನಿಮ್ಮ ಬದುಕು ಹಸನಾಗ್ತದೆ. ಅಂಥ ಒಂದು ಪ್ರಯತ್ನವನ್ನು ನೀವು ಮಾಡ್ತೀರಿ. ಇವತ್ತು ವಿದ್ಯಾರ್ಥಿ ಸಂಘಕ್ಕೆ ಮೊದಲೆಲ್ಲ ಚುನಾವಣೆ ಆಗ್ತಿತ್ತು, ಇವತ್ತು ಮೆರಿಟ್ ಮೇಲೆ ಮಾಡ್ತಾರೆ. ಯಾಕೆ ಮೆರಿಟ್ ಮೇಲೆ ಮಾಡ್ತಾರೆ? ಅವ್ನು ಚುನಾವಣೆ ಮಾಡಿದ್ರೆ ಅವನು ಗುಂಡಾಗಿರಿ ಮಾಡಿ ಸೆಕ್ರೆಟರಿ ಆಗಿಬಿಡ್ತಿದ್ದ. ಅದಕ್ಕೆ ಈಗ ಮೆರಿಟೋರಿಯಸ್ ಇದ್ದವರು ಸೆಕ್ರೆಟರಿಗಳಾಗ್ತಾರೆ. ಬರೀ ಮೆರಿಟೋರಿಯಸ್ ಇರೋರ ಕೆಲಸ ಅಲ್ಲ, ನೀವು ಕೂಡ ನಿಮ್ಮೆಲ್ಲ ಗೆಳೆಯರನ್ನ ಕರ್ಕೊಂಡು ಅವ್ರನ್ನ ಮೋಟಿವೇಟ್ ಮಾಡಿ ಈ ಥರ ಹೆಚ್ಚು ಹೆಚ್ಚು ಸೆಲೆಬ್ರಿಟಿಗಳನ್ನು ಶಿಕ್ಷಣ ಸಂಸ್ಥೆಗೆ ಕರೆಸೋದ್ರ ಮೂಲಕ, ಮಾತಾಡಿಸೋದ್ರ ಮೂಲಕ ನಿಮ್ಮ ಮನಸ್ಸನ್ನು ಪರಿವರ್ತನೆ ಮಾಡ್ಕೋಬೇಕು. ನಮ್ಮ ಸದಾಶಿವ ದೊಡ್ಡಮನಿ ನಮ್ಮ ಪ್ರದೇಶದಲ್ಲಿ ಇದ್ದವರು ಇಲ್ಲಿ ಕನ್ನಡ ಲೆಕ್ಚರಾಗಿ ಬಂದಿದ್ದಾರೆ. ಅವ್ರು ನನಗೆ ಮತ್ತು ಶಾಣ್ಯರು ಇರ್ತಾರೆ, ಇವರು ಪ್ರಿನ್ಸಿಪಾಲ್ರು, ಲೆಕ್ಚರರ್ಸು. ನನ್ನ ಪ್ರೈವೇಟಾಗಿ ಕರೆಸೋದಂದ್ರೆ ದೊಡ್ಡ ಹೆಡೇಕು. ಹಾಗೆ ಇಲ್ಲಿ ಬಂದಾಗ ಬಳಸ್ಕೊಂಬಿಡೋಣ ಅಂಥೇಳಿ ನಾ 3 ದಿವಸ ಇಲ್ಕಲ್ ಮಾಡ್ದಾಗ ಮತ್ತೆ ಹೇಳೋದು, ಸರ್ ಹೆಂಗೂ 3 ದಿವಸ ಇರ್ತೀರಿ, ಮಧ್ಯಾಹ್ನ ಬಂದು ಹೋಗ್ರಿ ಅಂತ. ಮರೆ ಮುದ್ದಾಮ್ ಕರೀರಿ ಅಂದ್ರೆ ಕರೆಯಂಗಿಲ್ಲ. ಯಾಕಂದ್ರೆ ನಾವು ಅಂದರೆ ಎಷ್ಟು ಒಳ್ಳೆತನ ನಮ್ಮ ಪ್ರಿನ್ಸಿಪಾಲ್ಗಳಿಗೆ ಅಂದ್ರೆ ಸಂಸ್ಥೆಗೆ ಯಾವುದೇ ರೀತಿ ಹೊರೆ ಆಗಬಾರ್ದು. ಚಲೋ ಗೆಸ್ಟು ಸಿಗಬೇಕು, ಹೊರೆನೂ ಆಗಬಾರ್ದು, ಜಾತ್ರೆನೂ ಆಗಬೇಕು, ರೊಕ್ಕ ಖರ್ಚಾಗಬಾರ್ದು. ಎಷ್ಟು ಹಣ ಇರ್ತಾರೆ ನೋಡಿ. ಮತ್ತು ಹೆಂಗೆ ಬ್ಯಾಲೆನ್ಸ್ ಮಾಡೋದು, ಮತ್ತು ದಿಸ್ ಈಸ್ ವೆರಿ ಗುಡ್ ಕ್ವಾಲಿಟಿ. ದಿಸ್ ಟೆಕ್ನಿಕ್ ಈಸ್ ರಿಕ್ವೈರ್ಡ್. ಈಗ ನನಗೆ ಹಾಗೆ ಅಪ್ರೋಚ್ ಆದ್ರೆ ನಂಗೆ ಡೇಟ್ ಇಲ್ಲ ಅಂತೀನಿ, ಬರೋಂಗಿಲ್ಲ ಅಂತೀನಿ. ನಾ ಹಂಗೆ ಬರಬೇಕು, ಹಿಂಗೆ ಬರಬೇಕು, ಎಲ್ಲಿರಬೇಕು ಏನೆಲ್ಲ ಕೇಳ್ತೀನಿ. ಆದರೂ ಪಾಪ ಆ ಪ್ರೋಟೋಕಾಲ್ ಇರುತ್ತಲ್ಲ, ಆ ಪ್ರೋಟೋಕಾಲ್ಗಳನ್ನು ಮೀರಿ ಸಮಯವನ್ನು, ವ್ಯಕ್ತಿಗಳನ್ನು ಸದ್ಬಳಕೆ ಮಾಡುವಂಥ ಟ್ರೈನಿಂಗ್ SUM ಕಾಲೇಜ್ಗೆ ಯಾಕಿದೆ ಅಂದರೆ ಅಪ್ಪವ್ರ ಮಾರ್ಗದರ್ಶನ ಇದೆ ಅಂತ ಹಂಗಿದ್ದಾರೆ ಅವ್ರು ನೋಡ್ರಿ, ಏನು ಹೇಳ್ಬೇಕು ಅಷ್ಟೇ ಹೇಳ್ತಾರೆ. ಮ್ಯಾನೇಜ್ಮೆಂಟ್ ಅಂದರೆ ಬಾಸಿಸಮ್ ಅಲ್ಲ, ಮ್ಯಾನೇಜ್ಮೆಂಟ್ ಅಂದರೆ ಆದೇಶಗಳನ್ನು ಕೊಡೋದಲ್ಲ. ಮ್ಯಾನೇಜ್ಮೆಂಟ್ ಮೀನ್ಸ್ ಮ್ಯಾನೇಜಿಂಗ್ ದ ಥಿಂಗ್ಸ್ ವಿತ್ ಅಂಡರ್ಸ್ಟ್ಯಾಂಡಿಂಗ್. ಹೊಂದಾಣಿಕೆ ಮೇಲೆ ಹೇಳೋದು. ಪ್ರಿನ್ಸಿಪಾಲ್ರಿಗೆ ಅಷ್ಟೇ ನಾ ಹೇಳ್ತೀನಿ, ಸರ್ ತಾವು ಹೊಸಬ್ರು ಪ್ರಿನ್ಸಿಪಾಲ್ ಆಗಿದ್ರಿ, ಈ ನಮ್ಮ ಸ್ಟಾಫ್ಗಳ ಮನಸ್ಸನ್ನು ಬಾಸಿಸಮ್ಲೇ ಗೆಲ್ಲಕ್ಕಾಗಲ್ಲ ರೀ, ಪ್ರೀತಿಯಿಂದನೇ ಗೆಲ್ಲಬೇಕು. ಭಾಳ ಪ್ರೀತಿ ಕೊಟ್ಟರು CL ಹಾಕ್ಲಾರ್ದ ಕಾಲೇಜಿಗೆ ಬರೋಂಗಿಲ್ಲ, ಭಾಳ ಬೈದ್ರೂ ಕಷ್ಟ. ಆಮೇಲೆ ಅವರು CLನಲ್ಲಿ ನಾನು ಬಿಗಿನಿಂಗ್ಲಿಂದ ಹೇಳ್ತೀನಿ, ಐ ಆಮ್ ಸಫರಿಂಗ್ ವಿತ್ ಕೋಲ್ಡ್ ಆ್ಯಂಡ್ ಕಫ್, ಕೈಂಡ್ಲಿ ಗ್ರ್ಯಾಂಟ್ ಮಿ CL. ಅರೆ ನಗಡಿನ ಆಗಿರೋಂಗಿಲ್ಲ, ಕೆಮ್ಮಾಗಿರೋಂಗಿಲ್ಲ, ಹಂಗೆ ಯಾಕೆ ಬರೀತೀರಪ್ಪ, ನಂದು ಪರ್ಸ್ನಲ್ ಕೆಲಸ ಐತೆ ಅಂತ ಬರೀರಿ ಅಂದ್ರೆ ಬರೋಂಗಿಲ್ಲ ಹಂಗೆ ನಮ್ಮ ಜನ. ಐ ಹ್ಯಾವ್ ಸಮ್ ಅರ್ಜೆಂಟ್ ವರ್ಕ್. ಎಲ್ಲ ಅರ್ಜೆಂಟ್ ವರ್ಕ್ಗಳು ಡಿಸೆಂಬರ್ನಾಗೆ ಯಾಕೆ ಬರ್ತಾವಂದ್ರೆ ರಜಾ ಖಾಲಿ ಮಾಡ್ಬೇಕಾಗಿರ್ತೈತೆ. ಅವು ಎಲ್ಲ ಅರ್ಜೆಂಟ್ ಡಿಸೆಂಬರ್ಗೆ ಯಾಕೆ ಶಿಫ್ಟ್ ಆಕಾವು? ನಮ್ಮ ಎಲ್ಲ ಆ್ಯಕ್ಟಿವಿಟೀಸು ಒಮ್ಮಿಂದ ಮೇಲೆ ಹೈಪ್ ಯಾಕೆ ಹಾಕಾವು ಡಿಸೆಂಬರ್ನಲ್ಲಿ ಅಂದ್ರೆ ನಮ್ಮ ರಜಾ ಉಳಿದಿರ್ತಾವೆ, ವೇಸ್ಟ್ ಮಾಡಬಾರ್ದು ಅವನ್ನಂತ ಹಾಕೋದು. ಸೊ ದ್ಯಾಟ್ ಎಟಿಟ್ಯೂಡ್ ಮೇ ನಾಟ್ ವರ್ಕ್. ಈ ನರಸಿಂಹಯ್ಯನವರು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಅವರು ಮಸ್ಟ್ ರೋಲೇ ಇಟ್ಟಿದ್ದಿಲ್ಲ, 1 ವರ್ಷ CL EL ಪದ್ಧತಿನೇ ತೆಗೆದುಬಿಟ್ರು. ಆ ವರ್ಷ ಕಾಲೇಜ್ ಯೂನಿವರ್ಸಿಟಿ ಭಾಳ ಎಫೆಕ್ಟಿವ್ ಆಗಿ ನಡೀತಂತೆ ನ್ಯಾಷನಲ್ ಕಾಲೇಜ್ನಲ್ಲಿ. ಒಟ್ಟು ಮಸ್ಟ್ ರೋಲ್ ಇಲ್ಲ, CL ಇಲ್ಲ, ಏನಿಲ್ಲ. 1 ವರ್ಷ ನಿಮ್ಮ ಪೀರಿಯಡ್ ಆಗಿರ್ತಾವೆ, ಬರ್ರಿ, ನಿಮ್ಗೆ ಯಾವಾಗ ರಜೆ ಆಗ್ತೈತೆ ಅವಾಗ ಹೋಗ್ರಿ, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಬಿಡ್ರಿ ಅಂದ್ರೆ. ಆಮೇಲೆ ಯೂನಿವರ್ಸಿಟಿ ಅಬ್ಜೆಕ್ಷನ್ ಮಾಡ್ತಾನೆ, ಹಿಂಗೆ ಬಿಟ್ಟರೆ ಇವ್ರನ್ನ ಡಿಸಿಪ್ಲಿನ್ ಇಲ್ಲ, ನೀವೇನೋ 24 ತಾಸು ಇಲ್ಲಿ ಕುಂದಿರ್ತೀರಿ, ನಿಮ್ಮ ಮುಂದೆ ನೀವು ಹೋದ ಮೇಲೆ ಹೆಂಗೆ ಪರಿಸ್ಥಿತಿ, ಸಿಚುವೇಶನ್, ಅಗೇನ್ ರೂಲ್ಸ್ ಆರ್ ಮೇಡ್. ಆ ನಿಯಮಗಳನ್ನು ರೂಪಿಸಬೇಕು. ಆ ನಿಯಮಗಳ ಪ್ರಕಾರ ಒಂದು ಪ್ರಿನ್ಸಿಪಾಲ್ರಿಗೆ ಜೀವನೋತ್ಸಾಹ ಇರ್ತದೆ, ಏನಾರು ಹೊಸದು ಮಾಡಬೇಕಂತ. ನೀವೆಲ್ಲ ಒಗ್ಗಟ್ಟಾಗಿ, ನೀವೆಲ್ಲರೂ ಪ್ರಿನ್ಸಿಪಾಲ್ ಆ್ಯಂಡ್ ಸ್ಟಾಫ್, ನಿಮ್ಮಲ್ಲಿ ಇದ್ದವರೊಬ್ಬರು ಪ್ರಿನ್ಸಿಪಾಲ್ ಆಗಿರ್ತಾರೆ. ಪ್ರಿನ್ಸಿಪಾಲ್ ಅಂದರೆ ಹಿಂಗೆ ಮ್ಯಾಲಿಂದ ಏನು ಉದುರಿ ಬಂದಿರೋಂಗಿಲ್ಲ. ಸೊ ದೇ ಆರ್ ಅಮಾಂಗ್ ಯು, ನಿಮ್ಮಲ್ಲಿ ಇರೋರೇ ಒಬ್ಬರು ದೊಡ್ಡವರು ಸೀನಿಯರ್ ಆಗಿರ್ತಾರೆ. ಆದ್ರೆ ನೀವು ಹಂಗಂತ ಅವ್ರ ಜೊತೆ ಸದರ ತಗೊಳ್ಳದೆ ಆ ಸ್ಥಾನಕ್ಕೆ ಮರ್ಯಾದೆಯನ್ನು ಕೊಟ್ಟು, ಆ ಸ್ಥಾನಘನತೆಯನ್ನು ಕಾಪಾಡಿ, ನೀವು ವಿದ್ಯಾರ್ಥಿಗಳಾದವರು ಆ ರೆಸ್ಪೆಕ್ಟನ್ನು ಕೊಡೋದು ಕಲಿತ್ರೆ ರೆಸ್ಪೆಕ್ಟನ್ನು ಪಡೆಯೋದನ್ನು ಕಲಿತೀರಿ. ಗಿವಿಂಗ್ ರೆಸ್ಪೆಕ್ಟ್ ಈಸ್ ಎ ಸಿಂಬಾಲಿಕಲಿ ಯು ಹ್ಯಾವ್ ಟು ಗಿವ್ ದ ರೆಸ್ಪೆಕ್ಟ್ ಆ್ಯಂಡ್ ಯು ಹ್ಯಾವ್ ಟು ಟೇಕ್ ದ ರೆಸ್ಪೆಕ್ಟ್. ಅಂಥ ಒಂದು ಆ ಪ್ರೋಟೋಕಾಲ್ ಇದೆಯಲ್ಲ, ಆ ಶಿಷ್ಟಾಚಾರ ಇದೆಯಲ್ಲ, ಆ ಶಿಷ್ಟಾಚಾರದ ಮೂಲಕ ನಾವು ನಮ್ಮ ಬದುಕನ್ನು ರೂಪಿಸ್ಕೊಳ್ಬೇಕು. ಇಟ್ ಈಸ್ ಅವರ್ ಪ್ರೊಫೆಷ್ನಲ್ ಲೈಫ್. ಪರ್ಸ್ನಲ್ ಲೈಫ್ನಲ್ಲಿ ನೀವು ಬರ್ಮೋಡ ಹಾಕ್ಕೊಂಡು ಹೆಂಗಾರ ಇರ್ರಿ, ಕಾಲೇಜಿಗೆ ಬರ್ಮೋಡ ಹಾಕ್ಕೊಂಡು ಬರೋಕ್ಕಾಗಲ್ಲ. ಇಟ್ಸ್ ಎ ಡಿಸಿಪ್ಲಿನ್, ಪ್ರೊಫೆಷ್ನಲ್ ಲೈಫ್. ಹಾಗೆ ಈ 4 ಅಂಗಗಳದಾವಲ್ಲ ಬದುಕಿನಲ್ಲಿ,
ಪರ್ಸ್ನಲ್ ಲೈಫ್, ಪ್ರೊಫೆಷ್ನಲ್ ಲೈಫ್, ಸೋಷಿಯಲ್ ಲೈಫ್ ಆ್ಯಂಡ್ ಪಬ್ಲಿಕ್ ಲೈಫ್. ಈ 4 ಅಂಗಗಳ ವ್ಯತ್ಯಾಸ ಗೊತ್ತಿರೋದ್ರಿಂದ ನಾವು ಮನುಷ್ಯ ಅಂತಾರೆ. ಮನುಷ್ಯನಿಗೂ ಪ್ರಾಣಿಗಿರೋ ವ್ಯತ್ಯಾಸ ಅಷ್ಟೆ. ಪ್ರಾಣಿಗಳು ಎಲ್ಲಿ ಬೇಕಲ್ಲಿ ಎಲ್ಲ ಕಡೆ ಹಂಗೆ ಇರ್ತಾವೆ. ಪ್ರಾಣಿಗಳಿಗೆ ಡ್ರೆಸ್ ಕೋಡ್ ಇಲ್ಲ, ಪ್ರಾಣಿಗಳಿಗೆ ಸಿವಿಕ್ ಸೆನ್ಸ್ ಇಲ್ಲ. ಎಲ್ಲ ಸಿವಿಕ್ ಸೆನ್ಸು ಎಲ್ಲ ಕೋಡ್ಗಳು ಮನುಷ್ಯನಿಗೆ ಯಾಕದ ಅಂದ್ರೆ ಮ್ಯಾನ್ ಈಸ್ ಎ ಇಂಟೆಲಿಜೆಂಟ್ ಎನಿಮಲ್, ಮ್ಯಾನ್ ಈಸ್ ಎ ಸೋಷಿಯಲ್ ಎನಿಮಲ್, ಮ್ಯಾನ್ ಈಸ್ ಎ ರೆಸ್ಪಾನ್ಸಿಬಲ್ ಎನಿಮಲ್. ಅಂಥ ರೆಸ್ಪಾನ್ಸಿಬಲ್ ಪ್ರಾಣಿಗಳು ನಾವು ನೀವು ಆಗೋಣ ಅಂತ ಆಶಿಸಿ ಇಂಥ ಒಂದು ಸುಂದರ ಮುಂಜಾನೆ. ಯಾಕೆ ಸುಂದರ ಅಂದ್ರೆ ನೀವು ಮಾತಾಡಲಾರ್ದ ಸುಮ್ಮನೆ ಕುಂತೀರಿ ಅಂದ್ರೆ ಇದರಷ್ಟು ಸುಂದರ ಇನ್ಯಾವುದೂ ಇಲ್ಲ ಜಗತ್ತಿನಾಗ. ದಿಸ್ ಈಸ್ ಎ ಬ್ಯೂಟಿಫುಲ್ ಥಿಂಗ್ ಆನ್ ದ ವರ್ಲ್ಡ್. ನೀವು ಎದ್ದು ಹೋಗೋದು, ಓಡಿ ಹೋಗೋದು ಇಂಥದ್ದೆಲ್ಲ ಮಾಡಿಲ್ಲ, ನಿಮ್ಮನ್ನು ಕಾಯಕ್ಕೆ ಆ ಗೇಟಿಗೊಬ್ಬರು ಈ ಗೇಟಿಗೊಬ್ಬರು ನಿಂತಿಲ್ಲಲ್ಲ. ಇಟ್ ಈಸ್ ಸೋ ಬ್ಯೂಟಿಫುಲ್. ಆದರೂ ಒಳಗೆ ಅಳಕ್ಕಿರ್ತದೆ, ಟೆನ್ಷನ್ ಇರ್ತೈತೆ ಪ್ರಿನ್ಸಿಪಾಲ್ರಿಗೆ, ಇಲ್ಲೇ ತ್ರಾಸ ಆಗಿರ್ತೈತಿ ಯಾರು ಎದ್ದು ಹೋಗ್ಕಾರಣ ಅಂಥೇಳಿ. ಆದರೂ ಬಿಯಾಂಡ್ ದಟ್ ಯು ಆರ್ ಆಲ್ ಕಂಟ್ರೋಲ್ಡ್ ಇಯರ್. ಆ ಕಾರಣದಿಂದ ನಿಮ್ಮನ್ನೆಲ್ಲ ಅಭಿನಂದಿಸಿ ನಿಮ್ಮ ಭವಿಷ್ಯ ಕಾಯಕ, ದಾಸೋಹ, ಚಿಂತನ ಮಂಥನದೊಂದಿಗೆ ಪ್ರಬುದ್ಧವಾಗಲಿ ಅಂತ ಆಶಿಸಿ ಇಂಥ ಒಂದು ಸುಂದರ ಸಮಯಕ್ಕೆ ಕಾರಣರಾದ ಎಲ್ಲ ಪ್ರಾಧ್ಯಾಪಕರಿಗೆ, ಪ್ರಾಚಾರ್ಯರಿಗೆ, ಮುಖ್ಯವಾಗಿ ನನ್ನ ಬದುಕಿನ ಬಹಳ ದೊಡ್ಡ ಸ್ಫೂರ್ತಿ ಮತ್ತು ಆದರ್ಶ ವ್ಯಕ್ತಿಗಳಾಗಿರುವ ಪರಮ ಪೂಜ್ಯರಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಶರಣು.